ಇವತ್ತು ನಮ್ಮ ಸಹೋದರಿ ಯಮುನಾ ಅವರ ಮನೆಯಲ್ಲಿ ಇವತ್ತು ನಮಗೆ ಊಟದ ಆತಿಥ್ಯ 2 ಸ್ವೀಟ್ ವ್ಯವಸ್ಥೆ ಮಾಡಿದ್ದಾರೆ. 2 ಚಿಕನ್ ಐಟಮ್, ಬಿರಿಯಾನಿ ರೆಡಿ. ಈ ಪಚಡಿ ನೀವು ಟೇಸ್ಟ್ ಮಾಡಬೇಕು ಸರ್. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ನಾನು ಕೇಳಿದ್ದು ಇಮಿಡಿಯೇಟ್ ನನಗೆ ಅಡ್ವಾನ್ಸ್ ಲ್ಯಾಕ್ಸ್ ಅಲ್ಲಿ ಪಡಾರ್ ಅಂತ ಹಂಗೆ ಕೊಟ್ಟು ಸಿನಿಮಾ ಮಾಡ್ರಿ ಅಂತ. ಅದೇ ಪ್ರೇಮ್ ಕಹಾನಿ. ಕೆಲವು ದಿನಗಳ ನಂತರ ಸಾಯಿರಟ್ ಅಂತ ಒಂದು ಸಿನಿಮಾ ಬರುತ್ತೆ, ಅದೇ ಪ್ರೇಮ್ ಕಹಾನಿಂದೇ ಮಾಡ್ತಾರೆ. ಆಶಿಕಿ 2 ಕಂಪನಿಯಿಂದ ಸರ್ ನನಗೆ ರೈಟ್ಸ್ ಕೇಳಿದ್ರು, ಚಾರ್ಮಿನಾರ್ ತಗೊಳ್ಳಿ 96 ಅಂತ ಒಂದು ಸಿನಿಮಾ ಬರುತ್ತೆ, ನನಗೆ ಅದನ್ನು ಕೂಡ ರೈಟ್ಸ್ ಕೇಳಿದ್ರು, ರೈಟ್ಸ್ ಕೊಡ್ಲಿಲ್ಲ, ಉಲ್ಟಾ ಮಾಡಿದ್ರು. ಅಲ್ಲಿ ಮೇಲ್ ಬರ್ತಾರೆ, ಇಲ್ಲಿ ಫಿಮೇಲ್ ತ್ರಿಷಾ ಸಿಂಗಾಪುರ್ ಇಂದ ಬರ್ತಾರೆ, ಎಲ್ಲ ಅದೇ ಕತೆ. ಕ್ಯಾರೆಕ್ಟರ್ ಗಳು ಚೇಂಜ್ ಮಾಡ್ಕೊಂಡು ಮಾಡಿದ್ರು. ಆಮೇಲೆ ಎಷ್ಟೋ ಸೀನ್ಗಳು ಹಂಗಂಗೆ ಮಾಡಿದ್ದಾರೆ. ನಾವ್ ಯಾರು ಹೇಳ್ಕೊಳ್ಳೋದು? ಆಮೇಲೆ ನಮ್ಮಲ್ಲೂ ಕೂಡ ನಮ್ಮಂತವ್ರು ಯಾರು ಸಪೋರ್ಟು ತಗೊಳ್ಳಲ್ಲ. ಹಳ್ಳಿಯ ಸೀದಾ ಸಾದಾ ಹೈದ ಮೈಲಾಪುರ ಮೈಲಾರಿ. ಸೊ ತಾಜ್ ಮಹಲ್ ರೆಡಿ ಆಯ್ತು. ಗೆಲುವು ಸೋಲು ಯಾರಿಗೂ ಗೊತ್ತಾಗಲ್ಲ ಪರಮ್ ಸರ್. ನೋಡಿದ್ರೆ ನನಗೆ ಅನ್ನಿಸ್ತು, ಈ ಪಿಕ್ಚರ್ ನೋಡಿದ್ರೆ ಯಾರು ನೋಡಲ್ಲ, ಇದೇನು ಹಿಂಗೈತೆ, ಯಾರು ನೋಡ್ತಾರೆ ಇದನ್ನ, ಇದ್ರಲ್ಲಿ ಏನೈತೆ, ಏನಿಲ್ವಲ್ಲ ಇದರಲ್ಲಿ, ನನಗೆ ಅನಿಸ್ತಾರೆ. ಸತ್ಯವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇವರು ದಿನ ಬಂದು ಆಫೀಸಲ್ಲಿ ಅವ್ರದ್ದು 20 ರೂಪಾಯಿ ತಕ್ಕೊಟ್ಟು 1 kg ಅಕ್ಕಿ ತರಿಸೋರೆ. ಪಾಪ ಇವ್ರ ಕತೆ ಏನು, ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟಿದ್ದೀನಿ ನಾನು, ಮತ್ತೆ ಇವ್ರು ನಾನು ಸುಮ್ಮನೆ ಬಿಡ್ತಾರ. ಏನು ಮಾಡೋದು ಅಂದರೆ, ನೀವು ಅವತ್ತು ನೈಟ್ ಸರ್ ಸಿನಿಮಾ ರಿಲೀಸ್ ಹಿಂದಿನ ದಿನ ನಾನು ಫಸ್ಟ್ ಶೋ ನೋಡೋಣ, ಇಲ್ದಿದ್ರೆ ಈ ಕರ್ನಾಟಕನೇ ಬಿಟ್ಟು ಎಲ್ಲ ದೂರ ಹೋಗ್ಬಿಡೋದು, ಇಲ್ಲ ಅವ್ರು ನಾನು ಬಿಡಲ್ಲ, ಅಯ್ಯೋ ಹುಡುಕಾಡ್ಕೊಂಡು ಹೊಡೆದಾಕ್ಬಿಡ್ತಾರೆ ಇವರು, ಏನೋ ಮಾಡಿ ದೂರ ಹೋಗ್ಬಿಡೋಣ ಅನ್ನೋ ಫೀಲ್ ನಾನು ರೆಡಿಯಾಗಿದ್ದೆ ಸರ್. ಸಿನಿಮಾ ರಿಲೀಸ್ ಆಯಿತು, ಅವತ್ತು ಬಾಂಬ್ ಬ್ಲಾಸ್ಟ್ ಆಯಿತು ಬೆಂಗಳೂರಲ್ಲಿ. ಬಾಂಬ್ ಬ್ಲಾಸ್ಟ್ ಆದರೂ ಕೂಡ 2008 ಜುಲೈ 25 ಬೆಂಗಳೂರಲ್ಲಿ 3 ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಕರೆಕ್ಟ್. ಮೋರಿಲೆಲ್ಲ ಬಾಗಿ ದೊಡ್ಡ ಇನ್ಸಿಡೆಂಟ್ ಅದು. ಬಾಂಬ್ ಬ್ಲಾಸ್ಟ್ ಮೊದಲನೇ ಶೋಗೇನೆ ಅವತ್ತು 10:30-11 ಗಂಟೆಗೆ ಥಿಯೇಟ್ರಲ್ಲಿ ಜನ ಓಡ್ತಾ ಇದ್ದಾರಲ್ಲ ಸಂತೋಷಲ್ಲಿ. ನಾನು ಏನು ಎಲ್ಲ ಕಡೆ ಹೌಸ್ಫುಲ್ ಸರ್, ಜನ ದೊಡ್ಡ ಇನ್ನೂ ನಡೀತಾ ಇದೆ, ಒಳ್ಳೆ ಹೌಸ್ಫುಲ್ಸ್ ಎಲ್ಲ ಸರ್. ಬಾಂಬ್ ಬ್ಲಾಸ್ಟ್ ಅಂದರು ಸರ್, ಜನ ಓಡ್ತಾ ಇದ್ದಾರೆ ಅಂತ ಎಲ್ಲ ಫೋನಲ್ಲಿ ಮಾಡ್ತಾಯಿದ್ದಾರೆ. ಬಾಂಬ್ ಬ್ಲಾಸ್ಟ್ ಆಗಿದೆ, ಥಿಯೇಟ್ರ್ಗಳಿಂದ ಜನ ಓಡ್ತಾ ಇದ್ದಾರೆ, ಥಿಯೇಟ್ರಿಂದ ಜನ ಓಡ್ತಾ ಇದ್ದಾರೆ ಅಂತ. ಯಾರು ನನಗೆ ಭಯ ಶುರು ಆಗ್ಬಿಡ್ತು. ನಂದಿನಿ ಥಿಯೇಟ್ರ್ ಹತ್ರ ಇದ್ದೀನಿ ನಾನು, ಭಯ ಶುರು ಆಗ್ಬಿಡ್ತು. ನೀವು ನಂಬಲ್ಲ ಸರ್, ಮಧ್ಯಾಹ್ನಕ್ಕೆ ಅದೇ ಜನ ಯಾವ ಬಾಂಬ್ ಬ್ಲಾಸ್ಟ್ ಆದ್ರೂ ಎಲ್ಲ ಶೋಸು ಹೌಸ್ಫುಲ್ಲು. ಅಂದರೆ ಇದೇನಕ್ಕೆ ಕೇಳಿದೆ ಅಂದರೆ, ಹಿಂದಿನ ದಿನ ಅದು ತೆಗೆದಂತಹ ತಂದೆ ತಾಯಿ ಅದಕ್ಕೆಲ್ಲ ಕತ್ತರು ನನಗೇನೆ ಇದು ದೊಡ್ಡ ಹಿಟ್ಟಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಅದು ಎಷ್ಟು ಮಟ್ಟಕ್ಕೆ ಹಿಟ್ಟಾಯಿತು ಅಂದರೆ, ಒಂದು 20 ವಾರ 150 ದಿನ ಕಿತ್ಕೊಂಡು ಸಿನಿಮಾ ಹೋಗಿ ಎಲ್ಲವನ್ನೂ ತಂದು ಕೊಡ್ತಿದ್ದು ಸಿನಿಮಾ ಆಯ್ತು ನನಗೆ. ಅಂದರೆ ಒಂದು ಸಿನಿಮಾ ಯಾರಿಗೂ ಗೊತ್ತಿರಲ್ಲ, ಅದು ನಾವು ಶ್ರದ್ಧೆಯಿಂದ ಸಿನಿಮಾಗೆ ದುಡ್ಡು ಹಾಕಿ ಎಫರ್ಟ್ ಹಾಕಿ ಮಾಡೋದಷ್ಟೇ ಗೊತ್ತಿರ್ತದೆ. ಆ ಫಾರ್ಮುಲಾ ಇನ್ನೂ ಯಾರೂ ಕಂಡುಹಿಡ್ಕೊಂಡಿಲ್ಲ. ಹಾಗಾಗಿ ತಾಜ್ ಮಹಲ್ ಆಯಿತು. ಏನು ಕಾರಣ ಅಂದರೆ ಅದರಲ್ಲಿರೋ ಕಥೆಗ ಅಥವಾ ನೀವು ಹೇಳಿದ ರೀತಿಗ ಅಥವಾ ಹಾಡುಗಳಿಗ ಒಂದು ಸಿನಿಮಾ ಯಾಕೆ ಗೆಲ್ಲುತ್ತೆ ಸರ್? ಸಿಂಪಲ್ಲಾಗಿ ಹೇಳ ಸರ್, ಈಗ ನನ್ನ ಸಿನಿಮಾ ಹೊರತುಪಡಿಸಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಂದು ದ್ರಾಕ್ಷಿ ಇದೆ. ನನ್ನ ದ್ರಾಕ್ಷಿ ತುಂಬ ಅದ್ಭುತವಾಗಿ ಬೆಳೆದಿದ್ದೀನಿ. ನನ್ನ ದ್ರಾಕ್ಷಿಗೆ ರೇಟ್ ಬರಲಿಲ್ಲ. ಇವರು ಕೊಯ್ಕೊಂಡು ಹೋಗ್ರಪ್ಪ ಅಂದೆ, ಚೆನ್ನಾಗಿ ಬೆಳೆದಿದ್ದೀನಿ, ರೇಟ್ ಬರಲಿಲ್ಲ ಅಂದರೆ ಯಾರು ಬಯರ್ಸ್ ಬರಲಿಲ್ಲ. ಒಂದು ವಾರ 10 ದಿನ ಬಿಟ್ಟು ನನ್ನ ಫ್ರೆಂಡ್ ಬಂದ, ನಾರಾಯಣ ಸ್ವಾಮಿ ಅಂತ ಬಂದ, ನಮ್ಮೂರು ಹುಡುಗ. ದ್ರಾಕ್ಷಿ ತೊಗೊಂಬಂದ, ಅಣ್ಣ ಒಳ್ಳೆ ರೇಟ್ ಅಣ್ಣ, ಎಕರೆಗೆ 5 ಲಕ್ಷ ಆಗ್ತಾಯಿತ್ತಣ್ಣ ಅಂದ. ಎಷ್ಟೋ 15 ದಿನದಲ್ಲಿ ರೇಟ್ ರೈಸ್ ಆಗಿ ಹೋಗಿದೆ. ಬೆಳೆ ನನ್ನಷ್ಟು ಕ್ವಾಲಿಟಿ ಬಂದಿಲ್ಲ. ಒಂದು 5 ಲಕ್ಷ ಆಯ್ತಾನೆ, ಎಕರೆದ 5 ಲಕ್ಷ ಆಯಿತು ಅಂದ. ಇದನ್ನು ನಾವು ಹಿಂಗೆ ಏನು ಹೇಳೋದು ಸರ್ ಇದಕ್ಕೆ? ಅಂದರೆ ಟೈಮಿಂಗ್ ಅಂತನಾ? ಆ ಟೈಮು, ಆ ಸಿಚುವೇಶನ್ನು, ಮಾರ್ಕೆಟ್ಟು, ಏರಿಳಿತ. ಈಗ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಇವತ್ತು ಹೆಚ್ಚು ಕಡಿಮೆ 6 ತಿಂಗಳಾಗುತ್ತೆ, 7 ತಿಂಗಳಾಗುತ್ತೆ, 8 ತಿಂಗಳಾಗುತ್ತೆ, 1 ವರ್ಷದ ಪೀರಿಯಡ್. ಇವತ್ತು ನಾವು ಸೀಡ್ ಹಾಕಿದಾಗ ಯಾವ ಜಾನರ್ ಕತೆ, ಒಂದು ಲವ್, ಆ್ಯಕ್ಷನ್, ಎಮೋಷನ್, ಹಾರರ್, ಈ ಥರದ್ದು ಯಾವುದೋ ಒಂದು ಅಂದ್ಕೊಂಡು ಒಂದು ಪ್ಯಾಟ್ರನ್ ಮಾಡ್ತೀವಿ ನಾವು. ನಾಳೆ 1 ವರ್ಷ ಆದಮೇಲೆ ಅದು ರಿಲೀಸ್ ಆಗೋ ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ಆ ಜನಗಳ ಮೆಂಟಾಲಿಟಿ, ಅವತ್ತಿನ ಸರ್ಕಮ್ಸ್ಟೆನ್ಸಸ್ಸು, ಅವತ್ತಿನ ನ್ಯೂಸಸ್ಸು, ಆ ಜನ ಮಳೆ, ಬಿಸಿಲು, ಗಾಳಿ, ಜನಗಳ ಹತ್ರ ದುಡ್ಡು, ಬಂದಿರೋ ಪೇಮೆಂಟ್ ಬಂದಿಲ್ಲ, ಸ್ಕೂಲ್ಗಳು ಸ್ಟಾರ್ಟ್ ಆಗಿದ್ದಾವೆ, ರಜಾಗಳಿದ್ದಾವೆ, ಎಲ್ಲದಕ್ಕಿಂತ ಹೆಚ್ಚಿಗೆ 3 ಜನಗಳು ಲವ್ ಸ್ಟೋರಿ ಮೂಡಲ್ಲಿದ್ದಾರೆ. ಹಿಂದೆ ಯಾವುದೋ ಒಂದು ಸ್ಟೋರಿ ದೊಡ್ಡಿಟ್ಟಾಗಿದೆ, ಅದೇ ಪ್ಯಾಟ್ರನ್ ಬಂದಿದೆ, ಅದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಅದೇ ಲಾಂಗು ಮಚ್ಚು 1 ವರ್ಷದಿಂದ ನಾವು ತೆಗೆದಿರೋದು, ಯಾವುದೋ ಒಂದು ಅಟ್ರ್ ಫ್ಲಾಪ್ ಆಗಿದೆ, ಆ ಟೈಮಲ್ಲಿ ಇನ್ನೊಂದು ನಾವು ಬಿಟ್ಟಿದ್ದೀವಿ, ಇದು ಅದೇ ಥರ ನೋಡ್ತಾರೆ. ಇದನ್ನೇನಂತೀವಿ ನಾವು? ಅಂದರೆ ಆ ಟೈಮ್ಗೆ, ಆ ಸಿಚುವೇಶನ್ಗೆ ಅವನು ಒಂಚೂರು ರೈತನ ಬೆಳೆ ಥರನೇ ಇದಕ್ಕೂ ಬೆಲೆ ಸಿಗೋದು. ಜನಕ್ಕೊಂದು ಇಷ್ಟ ಆಗಬೇಕಲ್ವ ಸರ್? ಏನೇನೋ ಕಾರಣಕ್ಕೆ ಕೆಲವ್ರಿಗೆ ಇಷ್ಟ ಆಗ್ತದೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ದೊಡ್ಡ ಸೂಪರ್ ಹಿಟ್ ಆಗ್ಬಿಡ್ತದೆ. ಏನಕ್ಕೆ ಅಂತಂದರೆ ಆ ಸಿಚುವೇಶನ್ಗೆ, ಆ ಕಾಲಘಟ್ಟಕ್ಕೆ ಅದು ಆ ಜನಕ್ಕೆ ರುಚಿಸುತ್ತೆ, ಅದು ದೊಡ್ಡ ಹಿಟ್ ಆಗುತ್ತೆ. ಆ ಫಾರ್ಮುಲಾನ ಯಾರೂ ಇನ್ನೂ ಕಂಡು ಹಿಡ್ಕೊಂಡಿಲ್ಲ. ಬಟ್ ಒಂದು ಸತ್ಯ ಸರ್, ಒಳ್ಳೆ ಸಿನಿಮಾ ಅಂತ ಮಾಡಬೇಕು. ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡು ಶ್ರದ್ಧೆಯಿಂದ ಸಿನಿಮಾ ಮಾಡಬೇಕು. ಕೊಡಬೇಕು ಅಂತಂದರೆ ಭಗವಂತ ಇವನು ಇಲ್ಲಿ ಇರಬೇಕು ಅಂತಂದರೆ ಕೊಡ್ತಾನೆ, ಹಿಡಿಸ್ಕೊತಾನೆ.
ಹಿಟ್ ಕೊಡ್ತಾನೆ. ಸೊ ತಾಜ್ ಮಹಲ್ ದೊಡ್ಡ ಹಿಟ್ ಆಗೋಯ್ತು. ತಾಜ್ ಮಹಲ್ ದೊಡ್ಡ ಹಿಟ್ ಆಯಿತು ಸರ್. ಇಟ್ಟು ಆಗೋಯ್ತು ನೋಡಿ. ಇದಾದ್ಮೇಲೂ ಕೂಡ ನನ್ನ ಲೈಫಲ್ಲಿ ಸರ್ ಕೆರಿಯರಲ್ಲಿ ಅಶೋಕ್ ಅವರು ನಂಗೆ ರೈಟ್ಸ್ ಬರ್ಕೊಟ್ರು. ಆ ರೈಟ್ಸ್ ಅದ್ರದ್ದು ಆ ರೈಟ್ಸ್ ಇನ್ನೂ ಡಿಮ್ಯಾಂಡ್ ಬಂದಿಲ್ಲ. ನಾನು ನಾರ್ಮಲಾಗೇ ಇದ್ದೀನಿ, ಅಂತ ದುಡ್ಡೇನೇ ಇಲ್ಲ. ನನಗೆ ಅವರು ಒಂದು 5,000 ರೂಪಾಯಿ ಕೊಟ್ಟಿದ್ರು. ಅದಾದ್ಮೇಲೆ ಅವಾಗ ಖರ್ಚಿಗೆ ಕೊಟ್ಟಿದ್ದು ಅಷ್ಟು ಬಿಟ್ಟರೆ ನನ್ನ ದುಡ್ಡು ಮಹಾ ದುಡ್ಡು ಅಂತೇನಿಲ್ಲ ನಂತರ. ಸೊ ಮೊದಲನೇ ಸಿನಿಮಾಗೆ ನಿಮ್ದು ಆಲ್ಮೋಸ್ಟ್ ಪೇಮೆಂಟ್ ಇಲ್ಲ. ಇದೇನಾಯ್ತು ಅಂದ್ರೆ 3 ಜನ ಇವ್ರು ಇದ್ರಲ್ವ, ಇವ್ರೇನು ಮಾಡೋ ಎನ್ ಕುಮಾರ್ ಸರ್ಗೆ ಸಿನಿಮಾ ಕೊಟ್ಬಿಟ್ಟು ಇವರೊಂದಷ್ಟು ಏನು ಟರ್ಮ್ಸ್ ಕಂಡೀಷನ್ಸ್ ಮಾಡ್ಕೊಂಡು ನಂಗೆ ಗೊತ್ತಾಗಿಲ್ಲ. ಇವರು ಊರಿಗೆ ಗೊತ್ತಿಲ್ವಲ್ಲ ಇವ್ರು ಫಾರ್ಮ್ ದೊಡ್ಡ ಹಿಟ್ಟಾಗಿದೆ, ನಾನು ಯಾರನ್ನ ಕೇಳಬೇಕು ದುಡ್ಡು ಅಥವಾ ಯಾರನ್ನ ಮಾತಾಡಬೇಕು, ಅವ್ರಿಗೆ ಏನಾಗಿದೆ, ನನಗೆ ಕಮ್ಯುನಿಕೇಷನ್ ಇಲ್ಲದೆ ಹೋಗ್ಬಿಡ್ತು. 3 ಜನ ಒಂದು ಕಮ್ಯುನಿಕೇಷನ್ಸಲ್ಲಿ ಅಂದರೆ ಒಟ್ಟಿಗೆ ಸೇಲ್ ಮಾಡಿಬಿಟ್ಟು ಮೊದಲನೇ ವಾರಕ್ಕೇನೆ ಅವರು ಊರಿಗೆ ಹೋಗ್ಬಿಟ್ರು, ಒಂದೊಳ್ಳೆ ರೇಟಿಗೆ ಸೇಲ್ ಮಾಡಿಕೊಂಡು. ಸೊ ಅಂದರೆ ಆ ಕಮ್ಯುನಿಕೇಷನ್ ನನಗೆ ಅರ್ಥ ಆಗದೆ ಹೋಯ್ತು. ಸರಿ ಇರಲಿ ಬಿಡು ಪಾಪ, ಹಿಂಗೆ ಚೆನ್ನಾಗಾದ್ರಲ್ಲ, ಇನ್ನೊಬ್ಬ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡಿದ್ರು, 3 ಜನ ಶೇರ್ ಮಾಡಿಕೊಂಡು ಒಬ್ಬರು ಒಂದು ಸಿನಿಮಾ ಮಾಡಿದ್ರು. ಸೊ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಆ ಟೈಮ್ಗೆ ಚೆನ್ನಾಗಿ ಸಿನಿಮಾ ಹೋಗ್ತಾ ಇದೆ. ಒಂದು ಫೋನ್ ಬಂತು ನನಗೆ, ನಿಮ್ಮ ಸಿನಿಮಾ ನೋಡಿದ್ವಿ ತುಂಬ ಚೆನ್ನಾಗಿದೆ ರೀ, ನಿಮ್ಮ ಹತ್ರ ಸಿನಿಮಾ ಮಾಡಿಸ್ಬೇಕು ಬನ್ನಿರಿ ಅಂತ. ಅದಾದಾಗ ಹೋದೆ. ನಾನು ಇದರಿಂದ ಆಲ್ರೆಡಿ ಎಷ್ಟೋ ಕಡೆ ಹೇಳ್ಕೊಂಡಿದ್ದೀನಿ. ಹೇಳ್ಕೊಂಡಂಗೆ ನಾನು ಹೋದೆ, ಕೂತ್ಕೊಂಡೆ. ನಾನೊಂದು ದೊಡ್ಡ ಅಮೌಂಟನ್ನ ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಒಂದು ಯಾವುದೋ ಆರ್ಟಿಕಲ್ ಓದಿದ್ದೆ. ಆರ್ಟಿಕಲ್ ಓದ್ಬಿಟ್ಟು ದೊಡ್ಡ ಸಿನಿಮಾ ಇಟ್ಟಾದ್ರೆ ಇಷ್ಟು ಕೇಳಬೇಕು ಅನ್ನೋ ಫೀಲ್ ನಂದು. ಆ ಫೀಲಲ್ಲಿ ಕೇಳಿದ್ರೆ ದೇವ್ರು ನೋಡಿ ಸರ್, ಅದೇ ಗುಡ್ ಟೈಮ್ ಆ್ಯಂಡ್ ಬ್ಯಾಡ್ ಟೈಮ್. ದೇವ್ರು ಕೊಡಬೇಕು ಅಂತಿದ್ರೆ, ಒಳ್ಳೇದಾಗಬೇಕು ಅಂತಿದ್ರೆ ಹೆಂಗೆ ಕರ್ಕೊಂಡು ಹೋಗ್ತಾನೆ ಅಂತ ನಾನು ಕೇಳಿದ್ದು. ಇಮಿಡಿಯೇಟು ನನಗೆ ಅಡ್ವಾನ್ಸೇ ಲ್ಯಾಕ್ಸಲ್ಲಿ ಪಡಾರ್ ಅಂತ ಹಂಗೆ ಕೊಟ್ಟರು, ಒಂದು ಸಿನಿಮಾ ಮಾಡ್ರಿ ಅಂತ. ಅದೇ ಪ್ರೇಮ್ ಕಹಾನಿ ಸರ್. ತಾಜ್ ಮಹಲ್ ಆದಮೇಲೆ ನಾನು ಹೀರೋಗಳು ನನಗೆ ಡೇಟ್ ಕೊಡೋಗಿದ್ರು. ನಾನು ಮತ್ತು ಎಮೋಷನಲ್ ಮ್ಯಾನ್ ಅಜಯ್ ಸರ್ ಬನ್ನಿ ನಾವು ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅವ್ರಿಗೆ ಕರೆದೆ. ಅವ್ರು ಖುಷಿಯಾಗೋಷ್ಟು ದುಡ್ಡು ಕೊಡಿಸ್ದೆ. ಅಗೇನ್ ಎಮೋಷನಲ್ ಮ್ಯಾನ್ ನಾನು. ಇವತ್ತು ನಮ್ಮ ಸಹೋದರಿ ಯಮುನಾ ಅವರ ಮನೆಯಲ್ಲಿ ಇವತ್ತು ನಮಗೆ ಊಟದ ಆತಿಥ್ಯ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಅವ್ರಿಗೆ ಆ್ಯಕ್ಚುಲಿ ಇವತ್ತು ಜ್ವರ ಇದೆ, ಅವ್ರಿಗೆ ಹುಷಾರಿಲ್ಲ ನೋಡಿ, ಅವ್ರ ಕಣ್ಣಲ್ಲೇ ಗೊತ್ತಾಗ್ತಿದೆ ಅದು. ಆದರೂ ಅವ್ರು ನೋಡಿ ರೆಸ್ಟ್ ಮಾಡ್ತಾ ಇಲ್ಲ. ಅವ್ರು ನಮ್ಮ ಮನೆಗೆ ಬಂದಿರೋಕ್ಕೆ ಅವ್ರ ಸ್ವಂತ ಅಣ್ಣನೋ ತಮ್ಮನೋ ಬಂದಷ್ಟು ಖುಷಿ ಪಡ್ತಾ ಇದ್ದಾರೆ ಅವರು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬೇಜಾರಾಗಬೇಡಿ. ಅಯ್ಯೋ ಸುಮ್ಮನೆ ದೊಡ್ಡ ಮಾತು. ಪಾಪ ನೀವು ಬಂದಿರೋದೇ ಅಪರೂಪ, ಫಸ್ಟ್ ಟೈಮ್ ಬಂದಿದ್ದೀರಾ. ಥ್ಯಾಂಕ್ ಯು. ನೋಡಿ ಅವರು ಎಷ್ಟು ಬರೀ ಒಂದು ಸ್ವೀಟ್ ಅಲ್ಲ, 2 ಸ್ವೀಟು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಹೋಳಿಗೆ, ಒಂದು ಜಾಮೂನು, ಇನ್ನೂ ಏನೋ ಮಾಡಿದ್ದಾರೆ ಅವರು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಷ್ಟು ಊಟ ಮಾಡಿ ಸರ್, ತುಂಬ ಹೊತ್ತಾಯಿತು ಆಲ್ರೆಡಿ. ಎಸ್ ಮಾ, ಥ್ಯಾಂಕ್ ಯು. ಅದೇನಿದೆ ತೋರಿಸಿ ಮೆನು. ಅಯ್ಯೋ ನೆಮ್ಮದಿಯಾಗಿ ಊಟ ಮಾಡಬೇಕು. ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಚಿಕನ್ ಇದೆ. ಓ 2 ಚಿಕನ್ ಐಟಮು. ಓ ಗಾಡ್. ಮನೇಲಿ ಪಚಡಿ ಮಾಡ್ತೀವಿ ಸರ್ ನಾವು. ಟೊಮೆಟೊ ಪಚಡಿ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ಅದು ರೆಡಿ ಇದೆ. ಮತ್ತೆ ಬೀಟ್ರೋಟ್ ರಸಮ್ಮು. ಬನ್ನಿ ಸರ್. ಬಿರಿಯಾನಿ ರೆಡಿ ಇದೆ. ಬಿರಿಯಾನಿ, ಮನೆ ತುಪ್ಪ, ಒಬ್ಬಟ್ಟು, ಪಚಡಿ. ಈ ಪಚಡಿ ನೀವು ಟೇಸ್ಟ್ ಮಾಡ್ಬೋದು ಸರ್. ನನ್ನ ವೈಫ್ ಅಮ್ಮ ಮಾಡ್ತಾರೆ ರೆಸಿಪಿ. ಅಂದ್ರೆ ಅವ್ರ ತಾಯಿ ನನ್ನ ವೈಫ್ ಇಬ್ರು ಮಾಡೋಂಥದ್ದು. ಏನಿದು ಏನಿದು? ಟೊಮೆಟೊ ಪಚಡಿ. ಚಟ್ನಿ ಥರ. ಓಕೆ. ಅಂದ್ರೆ ತುಂಬಾ ದಿನನೂ ಇರುತ್ತೆ. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ಹೌದ್ರಾ? ಬೇರೆ ಏನು ಬೇಡ ನನಗೆ. ಬಿಸಿ ಬಿಸಿ ರೈಸು ಪಚಡಿ ಕೊಟ್ರೆ ಅವ್ರಿಗೆ ಸಾಕು. ತಟ್ಟೆ ತುಂಬಾ ರೈಸು, ಅನ್ನ, ಇದು ಬಿಟ್ಟರೆ ನನಗೆ ಏನು ಬೇಡ. ಸೂಪರ್. ಬನ್ನಿ, ತುಂಬ ಧನ್ಯವಾದ. ನಾವು ಚಂದ್ರು ಅವ್ರ ದೊಡ್ಡ ಅಭಿಮಾನಿಗಳು ನಾವು. ಅದಲ್ಲ ಅವ್ರ ಮನೇಲಿ ಊಟ ಮಾಡೋ ಸೌಭಾಗ್ಯನೇ ನಮ್ಗೆ ಸಿಕ್ಕಿದೆ ಅಂದಮೇಲೆ ಈ ಜನ್ಮಕ್ಕಿನ್ನೂ ಏನೇನು ಪುಣ್ಯ ಇದೆಯೋ. ಬನ್ನಿ. ಥ್ಯಾಂಕ್ ಯು. ಯಾರಿಗೇನು ಎಲ್ಲಿ ಬರ್ದಿರುತ್ತೆ ಗೊತ್ತಿಲ್ಲ ಸರ್. ನಿಜ ನಿಜ. ಥ್ಯಾಂಕ್ ಯು ಸರ್. ಅಲ್ಲಿ ಬರ್ಬೋದಾ? ಬನ್ನಿ ಸರ್, ಬನ್ನಿ. ಡೈರೆಕ್ಟರ್ ಪಕ್ಕ ಬರೋಣ ಅಂತ. ತುಂಟ ಹಾರ್ಟು ಈಗ ತಂಟೆ ಮಾಡಿದೆ, ನೀನೇ ಬೇಕಿಬೇಕು ಅಂತಿದೆ. ಓ ನೋಡಿ, ಒಂದು ಸಿನಿಮಾ ಗೆದ್ದ ನಂತರ ನಮ್ಮಲ್ಲಿ ಗೆದ್ದವನಿಗೆ ಬೆಲೆ ಜಾಸ್ತಿ. ತಾಜ್ ಮಹಲ್ ಗೆದ್ದ ನಂತರ ಬಹುಶಃ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಆಫರ್ಸ್ ಬಂದಿರುತ್ತೆ, ಮೋಸ್ಟ್ ಬ್ಯುಸಿಯೆಸ್ಟ್. ಹೇಗಾಯ್ತು ನಿಮ್ಮ ಕರಿಯರ್ ಆಫ್ಟರ್ ತಾಜ್ ಮಹಲ್? ಸರ್, ತಾಜ್ ಮಹಲ್ ಆದಮೇಲೆ ಆ ಪ್ರೇಮ್ ಕಹಾನಿಗೆ ನಾನೊಂದು ಬಸ್ಸಲ್ಲಿ ಹೋಗ್ತಿದ್ದೆ. ಒಂದು ಫೋನ್ ಬರುತ್ತೆ. ಬಳ್ಳಾರಿ ಮೈನಿಂಗ್ ಅವ್ರು KM ವಿಶ್ವನಾಥ್ ಸರ್, ರವಿಕುಮಾರ್ ಸರ್ ಅಂತ. ಸೊ ಹೋದ್ಮೇಲೆ ಅವ್ರು ನಾವು ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತಾರೆ. ಸೊ ಆ ಸಿನಿಮಾ ಒಂದು ಒಳ್ಳೆ ರೆಮ್ಯುನರೇಷನ್ ಸರ್. ನನ್ನ ಲೈಫಲ್ಲಿ ಕೇಳಿಲ್ಲ ಆ ಥರದ್ದೊಂದು ಒಳ್ಳೆ ರೆಮ್ಯುನರೇಷನ್ ಕೊಡ್ತಾರೆ. ಆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅಜಯ್ ಅವ್ರನ್ನ ಮತ್ತೆ ಅಗೇನ್ ಸರ್ ಬನ್ನಿ, ಒಂದು ಹಿಟ್ ಕೊಟ್ಟಿದ್ದೀವಿ, ಜೊತೆಯಲ್ಲಿರೋಣ. ಸೇಮ್ ಆ್ಯಸ್ ಯೂಶುವಲ್ ಅದೇ ಟೀಮ್ನೇ ನಾನು ಕ್ಯಾರಿ ಮಾಡ್ತೀನಿ. ಎಲ್ಲ ಡಿಪಾರ್ಟ್ಮೆಂಟ್ ಯಾರನ್ನೂ ಬಿಡಲ್ಲ. ನಾನು ಜೊತೆಯಲ್ಲಿ ಹೆಂಗೆ ಇಟ್ಕೊಂಡಿದ್ದು ಹಂಗೆ ಎಲ್ಲರನ್ನೂ ಕ್ಯಾರಿ ಮಾಡ್ಕೊಳ್ತೀನಿ. ಅದು ದೊಡ್ಡ ಮಟ್ಟಕ್ಕೆ ನನಗೆ ಒಂದು ಒಳ್ಳೆ ಸಂಭಾವನೆ ಸಿಗುತ್ತೆ. ಅದನ್ನು ಅಪಾಯಿಂಟ್ಮೆಂಟ್ ಸಿಕ್ಕಿದ ತಕ್ಷಣ ನಾನು ನಮ್ಮ ಊರಿಗೆ ಹೋಗಿ ಫಸ್ಟ್ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಫಸ್ಟು ನಮ್ಮ ಮನೆಗೆ ಕಿಟಕಿ ಇಡಬೇಕು. ನಮ್ಮ ಮನೆಗೆ ನಾನು ಹೇಳೋದಲ್ಲ, ನಮ್ಮ ಕಿಟಕಿಗೆ ನಾವು ಇದಿರಲಿಲ್ಲ ಸರ್, ಬರೀ ಇದಾಗ್ತಿದ್ವಿ ನಾವು, ಏನದು ಬಟ್ಟೆ ಹಾಕ್ತಿದ್ವಿ, ಗುಡಿಚೀಲ. ಅದಕ್ಕೆ ರೆಕ್ಕೆ ಅದೆಲ್ಲ ಇರಲಿಲ್ಲ. ಫಸ್ಟ್ ಅದನ್ನು ಇಡೀ ಮನೇನ ಆಲ್ಟ್ರ್ ಮಾಡಿಸ್ದೆ. ನಮ್ಗೆ ಏನೇನು ಬೇಸಿಕ್ಸ್ ಇರಬೇಕು, ನಮ್ಮ ತಂದೆ ಹೆಂಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ವು ಅದೆಲ್ಲವನ್ನು ರೆಡಿ ಮಾಡಿದೆ. ಮನೇನ ಒಂದು ಆಲ್ಟ್ರ್ ಮಾಡಿಸ್ದೆ. ತಂದೆ ತಾಯಿಗೆ ಏನು ಮಾಡಬೇಕು ಮಾಡಿದೆ. ಒಂದು ಬೋರ್ ಹಾಕ್ಸ್ದೆ,
ನನ್ನ ತಾಯಿಗೆ ಒಂದು ಮಾಂಗಲ್ಯ ಚೈನ್ ತಕ್ಕೊಟ್ಟೆ. ಈ ಬೇಸಿಕ್ಸ್ ಎಲ್ಲ ನಮಗೆ ಆವಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಸು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಆ ದುಡ್ಡು ಬಂದಿದೆ, ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ಸ್ವಲ್ಪ ಒಡವೆ ಕೊಡಿಸ್ಬೇಕು ಅಥವಾ ಮನೆ ಚೆನ್ನಾಗಿ ಇಟ್ಟಿರಬೇಕು ಅವ್ರನ್ನ ಅಂತೇಳಿ ಅದೆಲ್ಲ ಮಾಡಿದೆ. ಲೈಫ್ ಸ್ಟೈಲ್ ಒಂದು ಚೂರು ಚೇಂಜ್ ಆಯ್ತು. ನಾನು ಕೂಡ ಒಂದು ಒಳ್ಳೆ ಮನೆಗೆ ಶಿಫ್ಟ್ ಆದೆ. ಅದು ₹1,300 ಇತ್ತು, 14,000 16,000 ಮನೆಗೆ ಶಿಫ್ಟ್ ಆದೆ. ಅಲ್ಲೇ ಇನ್ನೊಂಚೂರು ಬೇರೆ ಮನೆ. ಸೊ ಅದಾದಮೇಲೆ ಪ್ರೇಮ್ ಖಾನಿ ಚೆನ್ನಾಗಿ ಆಯಿತು. ಸೇಮ್ ಅಲ್ಲಿನೂ ಸರ್ ಯಾವಾಗಲೂ ಫಸ್ಟು ನಾವು ಗೆಲ್ಲಬೇಕಾದ್ರೆ ನಮಗೆ ಶತ್ರುಗಳಿರಲ್ಲ. ಯಾರೋ ಬರ್ತಾನೆ ಬಿಡು ಗೆಲ್ತಾ ಹೋಗ್ತಾನೆ ಅಂದ್ಕೊಂಡಿರ್ತಾರೆ. ಒಂದು ಗೆದ್ದಾದ ಮೇಲೆ ಮೇ ಬಿ ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಆಗುತ್ತೆ, ಮೇ ಬಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಹಿಂದೆ ಇರ್ತಕ್ಕಂಥ ಬೇರೆಯವ್ರಿಗೂ ಕೂಡ ಒಂದು ಸ್ವಲ್ಪ ಅಲರ್ಟ್ ಆಗ್ತಾರೆ. ಎರಡೂ ವರ್ಕೌಟ್ ಆಗ್ತದೆ. ತಿರ್ಗಾ ನನಗೆ ಪ್ರೇಮ್ ಖಾನಿಗೆ ಒಂದು ಸ್ವಲ್ಪ ಅಷ್ಟು ಚಾಲೆಂಜಸ್ ಆಯಿತು, ತುಂಬ ಚಾಲೆಂಜಸ್ ಆಯಿತು ಪ್ರೇಮ್ ಖಾನಿಗೆ. ಯಾಕಂದ್ರೆ ನಿಮ್ಮ ಜೊತೆಗೆ ಬಳ್ಳಾರಿ ದಣಿಗಳೇ ಇದ್ದರು. ಯಾಕಂದ್ರೆ ಇಲ್ಲಾಂದರೆ ಆನೆಕಲ್ಲ ರೈತರು ಯಾರೋ ಸಾಧಾರಣ ಬಳ್ಳಾರಿ ದಣಿಗಳೇ ಇದ್ರು. ಸೊ ಏನು ಚಾಲೆಂಜಸ್? ಚಾಲೆಂಜ್ ಅಂದರೆ ಸಿನಿಮಾನ ಚೆನ್ನಾಗಿ ಮಾಡಿದೆ. ಅದು ಸಿನಿಮಾ ಆಗೋದು ನಮ್ಗೆ ಗೊತ್ತಲ್ಲ ಸರ್. ನೀವು ಪ್ರೇಮ್ ಖಾನಿ ನೋಡಿದ್ದೀರಾ, ಶೀಲಾ ಹೀರೋಯಿನ್ನು, ಇಳೆಯರಾಜ ಸರ್ ಮ್ಯೂಸಿಕ್ಕು, ಎಲ್ಲವೂ ಅಂದ್ಕೊಂಡಾಗೆ ಎಲ್ಲವೂ ಮಾಡಿದೆ. ಬಟ್ ಅದನ್ನು ಎಲ್ಲೋ ಒಂದು ಕಡೆ ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಜನಕ್ಕೆ ಅದು ಇಷ್ಟ ಆಗದೆ ಹೋಯಿತು. ಆ ಹೀರೋ ಸಾಯಬಾರ್ದಾಗಿತ್ತು. ಚಂದ್ರು ಫಸ್ಟ್ ಸಿನಿಮಾದಲ್ಲಿ ಹೀರೋ ಸತ್ತಿದ್ರು, ಇಲ್ಲೂ ಸತ್ತಿದ್ರು. ಅದೊಂದು ಪಾಯಿಂಟ್ ಬಗ್ಗೆ ಮಾತಾಡಿದ್ರು. ಕೆಲವು ದಿನಗಳ ನಂತರ ಸಾಯಿರಾಟ್ ಅಂತ ಒಂದು ಸಿನಿಮಾ ಬರುತ್ತೆ, ಅದೇ ಪ್ರೇಮ್ ಖಾನಿಂದೇ ಮಾಡ್ತಾರೆ. ಆಶಿಕಿ 2 ಅಂತ ಬರುತ್ತೆ. ಆಶಿಕಿ 2 ಕಂಪನಿಯಿಂದ ಸರ್ ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ರೈಟ್ಸ್ ಕೇಳಿದರು. ನಾನು ಒಂದು ಹೀರೋಯಿನ್, ಕನ್ನಡದ ದೊಡ್ಡ ಹೀರೋಯಿನ್ನು ನನ್ನ ಹತ್ರ ಕೇಳಿ ಈ ಪ್ರೇಮ್ ಖಾನಿದು ಇದು ಕಳಿಸು ಅಂತ ಹೇಳಿದರು. ಏನೋ DVD ಅಂತ ಪ್ಯಾಕ್ ಮಾಡಿ ಮುಂಬೈಗೆಲ್ಲ ಕಳಿಸಿದ್ದೆ. ಕಟ್ ಮಾಡಿ ಅದೇ ಕಂಪನಿಯಿಂದ ಆಶಿಕಿ 2 ಬರುತ್ತೆ. ನಾವು ಯಾರಿಗೆ ಹೇಳ್ಕೊಡೋದು? ಆಮೇಲೆ ನಮ್ಮಲ್ಲೂ ಕೂಡ ನಮ್ಮಂಥವ್ರು ಯಾರೂ ಸಪೋರ್ಟು ತೊಗೊಳ್ಳಲ್ಲ. ನೀವು ಆಶಿಕಿ 2 ಕಥೆ ನೋಡ್ಕೊಳ್ಳಿ ಸರ್, ಚೇಂಜಸ್ ಮಾಡ್ತಾರೆ. ಹಾಗೆ ತುಂಬ ಆಗಿದೆ ನನಗೆ. ಈಗ ನಾನು ಚಾರ್ಮಿನಾರ್ ಮಾಡಿದೆ, ನನ್ನ ನಡೆದಂಥ ಒಂದಷ್ಟು ಘಟನೆಗಳಿಗೆ ಒಂದು ಟ್ವಿಸ್ಟ್ ಕೊಟ್ಕೊಂಡು ಮಾಡಿದ ಕತೆ. ನಾನು ಯಾವಾಗಲೂ ಎಲ್ರಿಗೂ ಇಷ್ಟ ಆಗಂಗೆ ಸಿನಿಮಾ ಮಾಡ್ತೀನಿ. ಯಾಕಂದರೆ ಎಮೋಷನಲ್ಲಿ ನಾನು ಏನೇನೋ ಕತೆ ಊಹೆ ಮಾಡ್ಕೊಂಡು ಮಾಡೋದಲ್ಲ, ರಿಯಲ್ಲಾಗಿ ನಡೀತಿದೆ ಅನ್ನೋ ಥರ ನಾನು ಸಿನಿಮಾಗಳು ಮಾಡೋದು ಎಲ್ರಿಗೂ ಜನಕ್ಕೂ ಗೊತ್ತು. ಅಂದರೆ ಲೈಫ್ ಕನೆಕ್ಟ್ ಆಗೋ ಮಾಡ್ತೀನಿ. ಕರೆಕ್ಟು. ಇದು ಚಂದ್ರು ಅಂದರೆ ನಾನೊಂದು ಸೀಲ್ ಹಾಕಿದ್ದೆ, ಕಾರ್ಪೊರೇಷನ್ ಸೀಲ್ ಅಂತಿದ್ರು. ಬಿಫೋರ್ ತಾಜ್ಮಹಲ್ ಇಟ್ಟಾದ್ಮೇಲೆ ಅದೇ ಸೀಲ್ಗೆ ಒಂದು ಬೇರೆ ವ್ಯಾಲ್ಯೂ ಬಂತು. ಅದಕ್ಕೆ ಮುಂಚೆ ಎಲ್ಲ ಕಾರ್ಪೊರೇಷನ್ ಸೀಲ್ ಹೊಂದಿರೋರು ಇದ್ದಾರೆ, ಕಿಂಡಲ್ ಮಾಡಿರೋರು ಇದ್ದಾರೆ. ನೆಕ್ಸ್ಟ್ ಡೈರೆಕ್ಟರ್ ಸೀಲು. ಆಶಿಕಿ 2 ಇರ್ಬೋದು, ಸಾಯಿರಾಟ್ ಇರ್ಬೋದು. ನೀವು ಆ ಸಿನಿಮಾಗಳು ಒಂದ್ಸತಿ ನೋಡಿದ್ರೆ ನಮ್ಗೆ ಯಾರೂ ಪ್ರಶಂಸೆ ಅಂದರೆ ಮಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಿಗೆ ನಮಗೆ ಸಿಗಲಿಲ್ಲ ಅಷ್ಟೇ. ಆಮೇಲೆ ಇದು ತೊಗೊಳ್ಳಿ ಸರ್, ಚಾರ್ಮಿನಾರ್ ತೊಗೊಳ್ಳಿ. ಕಣ್ಣ ನೀರು ಜಾರೋ ಮುನ್ನ ಉಸಿರಾಟ ಆರೋ ಮುನ್ನ ಅಂತ ದುರಂತಗಳು ಯಾರೊಬ್ಬರು ಕೆಮ್ಮಲ್ಲ ನಮ್ಮಂಥವ್ರ ಬಗ್ಗೆ. ಗೊತ್ತಿಲ್ಲ ಅದು ಯಾಕೆ ಅಂತ. ಚಾರ್ಮಿನಾರ್ ಯಾವ್ದು ಹೇಳಿ ಸರ್, ಇದು ಬಂತಲ್ಲ ಸರ್ 96 ಅಂತ ಒಂದು ಸಿನಿಮಾ ಬರುತ್ತೆ. 96 ನನಗೆ ಅದನ್ನು ಕೂಡ ರೈಟ್ಸ್ ಕೇಳಿದರು. ರೈಟ್ಸ್ ಕೇಳಿದಾಗ ನಾನು ಅಮೌಂಟ್ ಹೇಳಿದೆ, ರೈಟ್ಸು ಕೊಡಲಿಲ್ಲ, ಉಲ್ಟಾ ಮಾಡಿದ್ರು. ಪ್ರೇಮ್ ಅಮೇರಿಕಾಯಿಂದ ಬರ್ತಾರೆ, ಇಲ್ಲಿ ತ್ರಿಷಾ ಪ್ರೇಮ್ ಬರೋ ಜಾಗದಲ್ಲಿ ಅಲ್ಲಿ ಮೇಲ್ ಬರ್ತಾರೆ, ಇಲ್ಲಿ ಫೀಮೇಲ್ ತ್ರಿಷಾ ಸಿಂಗಾಪುರಿಂದ ಬರ್ತಾರೆ. ನಾನು ಅಲ್ಯೂಮಿನಿ ಬಂದು ಸ್ಕೂಲಲ್ಲಿ ಮಾಡ್ತೀನಿ, ಇವರೊಂದು ಗ್ರೌಂಡಲ್ಲಿ ಮಾಡ್ತಾರೆ. ಎಲ್ಲ ಅದೇ ಕತೆ, ಅದೇ ಫೀಲ್ಡ್, ನಮ್ಮದೇ ಕತೆ. ಹಿಟ್ಟದೇ ಕ್ಯಾರೆಕ್ಟರ್ಗಳು ಚೇಂಜ್ ಮಾಡ್ಕೊಂಡು ಮಾಡಿದ್ರು. ಆಮೇಲೆ ಎಷ್ಟೋ ಸೀನುಗಳು ಹಂಗಂಗೆ ಮಾಡಿದ್ದಾರೆ. ಬಟ್ ಇದು ಎಲ್ರಿಗೂ ಗೊತ್ತು. ಅದೇ ಸಿನಿಮಾ ತಂದು ಇಲ್ಲಿ ರಿಮೇಕ್ ಮಾಡ್ತಾರೆ ತಿರುಗಿ ಎಷ್ಟೋ ಜನ. ಆಮೇಲೆ ಹೆಂಗೆ ಹೇಳೋ ಸರ್, ಅದನ್ನು ನಮ್ಮವರು ಗುರುತಿಸಿ ನೋಡಪ್ಪ ಇದು ನಮ್ದು, ಅಟ್ಲೀಸ್ಟ್ ನಾವು ಖುಷಿ ಆಗೋದಕ್ಕಾದರೂ ಇನ್ಸ್ಪೈರ್ ಆಗೋದಕ್ಕಾದ್ರೂ ನಮ್ಮ ಜನಗಳು ನೋಡಿದಾಗ ನಮ್ಮ ಚಾರ್ಮಿನಾರ್ ನಮ್ಮದಿದು ಅಂತ ಯಾರು ಅನ್ನಲ್ಲ. ಇದು ಕೆಲವೊಂದು ಸತಿ ಬೇಸರದ ಸಂಗತಿಗಳು. ಎನಿವೆ ನಾನು ತುಂಬ ಪ್ರಬುದ್ಧನಾಗಿದ್ದೀನಿ ಸರ್. ಅದು ಪ್ರಬುದ್ಧನಾಗಿದೆ ಅಂತಂದರೆ ನಂಗೆ ಈ ಹೊಡೆತಗಳು ಗೊತ್ತಾಗಿದೆ. ನಮ್ಮ ಕೆಲಸ ಸಿನಿಮಾ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಮಿಕ್ಕಿದ್ದಕ್ಕೆಲ್ಲ ತಲೆ ಕೊಡೋದಲ್ಲ. ಕಾಲಕ್ಕೆ ಅಪ್ಡೇಟ್ ಆಗಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಹೋಗಬೇಕು. ಮಿಕ್ಕಿದೆಲ್ಲ ದೇವ್ರದ್ದು, ಅವ್ನು ಕೊಡ್ತಾನೆ. ಟ್ರೂತಲ್ಲಿದ್ದರೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಜಯ ಸಿಗುತ್ತೆ. ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಇಲ್ಲಿವರೆಗೂ ಕರ್ಕೊಂಬಂದಿದ್ದಲ್ಲ ಸರ್, ಇನ್ನೇನು ಸರ್ ಅಲ್ವ ಸರ್. ಅದನ್ನು ಇಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳೋದಲ್ಲ, ನನಗೆ ಭ್ರಮೆ ಇಲ್ಲ ಸತ್ಯ. ಬಟ್ ನಾನು ತೃಪ್ತನಾಗಲ್ಲ. ನಾನು ಇರೋವರೆಗೂ ಕೆಲಸ ಮಾಡ್ತೀನಿ. ತಾಜ್ ಮಹಲಿಂದ ನಾನು ಬರೀ ಒಂದು ₹50 ₹100 ನನ್ನ ಫ್ರೆಂಡ್ ಹತ್ರ ಸಾಲ ಇಸ್ಕೊಂಬಂದು ಅವನು ಬೆಂಗಳೂರು ಕರ್ಕೊಂಬಂದೆ. ಅವನು ಇವಾಗ ತುಂಬ ಚೆನ್ನಾಗಿದ್ದಾನೆ. ಯಾರು ನಂಗೆ ₹100 ಸಹಾಯ ಮಾಡ್ದ ಅವನನ್ನು ಕರ್ಕೊಂಬಂದು ಎಸ್ನಾನ್ ಹತ್ರ ಕಾಫಿ ಟೀ ಕೊಡೋದು ಕೆಲಸ ಕೊಟ್ಟೆ. ನೋಡಿ, ಈ ಮಾತು ಹೇಳಬೇಕು ಸರ್. ಯಾವತ್ತು ಹಾರ್ಡ್ ವರ್ಕ್ ಮಾಡೋರು ಹೆಂಗೆ ಇಂಪ್ರೂವ್ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮೂರಲ್ಲಿ ಅವ್ನು ಕೂಲಿಗೆ ಹೋಗ್ತಿದ್ದ, ಸಖತ್ ಡಿಮ್ಯಾಂಡ್ ಪರ್ಸನ್ ಅವನು. ನನ್ನ ಫ್ರೆಂಡು ನಮ್ಮ ₹100 ಕೊಟ್ಟನಲ್ಲ, ಅವನು ಸುಬ್ಬ ಅಂತ ಅವನ ಹೆಸರು ಸರ್. ಅವನು ಸುಬ್ರಹ್ಮಣ್ಯಗೆ ಇಡೀ ಊರಲ್ಲಿ 100 ಜನ ಲೇಬರ್ ಇದ್ರೂ ಇವನಿಗೆ ಡಿಮ್ಯಾಂಡ್ ಜಾಸ್ತಿ. ಇವನು ಪಾಪ ತಾಯಿ ತೀರೋಗಿದ್ರು, ನಮ್ಮ ತಂದೆ ಇನ್ನೇನು ಲಾಸ್ಟ್ ಸ್ಟೇಜಲ್ಲಿದ್ದರು, ಅಣ್ಣ ತಮ್ಮಂದರು ಪಾಪ ಊಟ ತಿಂಡಿ ಕೂರೇಸಿ ಬಿದ್ದೋಗೋದು ಅಂತಾರಲ್ಲ, ಕಟ್ಟಿಂಗ್ ಇಲ್ಲದೆ ಪಾಪ ಟೈನ್ ದಾರ ಕಟ್ಕೊಂಡು ಬಟ್ಟೆ ಗಿಟ್ಟೆ ಇಲ್ಲದೆ ಈ ಥರ ಅವನು ಪಾಪ ಇದ್ದ. ಆದರೆ ಕೆಲಸದಲ್ಲಿ ಅವನು ಎಷ್ಟು ಪರ್ಫೆಕ್ಟ್ ಅಂತಂದರೆ, ಅವ್ನು ಎಲ್ಲೋದ್ರೂ ಎಲ್ಲರೂ 9 ಗಂಟೆಗೆ ಹೋಗ್ತಾರೆ, ಅವ್ನು 7 ಗಂಟೆಗೆ ಹೊಟ್ಟೋಗ್ತಾನೆ. ನೀವು ನಾಳೆ ಕೆಲಸಕ್ಕೆ ನಮ್ಗೆ ಬರಪ್ಪ ಅಂದರೆ ಅವ್ನು 7 ಗಂಟೆಗೆ ಹೊಟ್ಟೋಗ್ತಾನೆ.
ಆಮೇಲೆ ಎಲ್ಲರೂ 5:30-6 ಗಂಟೆಗೆ ಬಿಟ್ಬಿಡ್ತಾರೆ. ಇವನು 10 ಗಂಟೆ ಆದರೂ ಕೆಲಸ ಮುಗಿಸ್ಕೊಂಡು ಅಣ್ಣ ಅಲ್ಲೇ ಊಟ ಮಾಡ್ಕೊಂಡು ಹೋಗಿ ಬರ್ತೀನಿ ಅಣ್ಣ ಅಂತಾನೆ. ಸ್ಟ್ರೆಂತ್ ಅದು, ಅವನು ನಾಟಕ ಅಲ್ಲ, ಅವನು ಸ್ಟ್ರೆಂತ್. ಹಾಗಾಗಿ ದುಡಿಮೆ, ಕೂಲಿ ಮಾಡೋದು, ಕೂಲಿ ಕೆಲಸ, ತೋಟದಲ್ಲಿ ಅಗಿಯೋದು ಕೆಲಸ, ತೋಟದ ಕೆಲಸ, ಸಗಣಿ ಎತ್ತೋದು, ಇವೆಲ್ಲ ಇವನಿಗೆ ಡಿಮ್ಯಾಂಡ್ ಜಾಸ್ತಿ ಇತ್ತು. ಆಯ್ತಾ, ಸುಬ್ರಹ್ಮಣ್ಯಗೆ ಡಿಮ್ಯಾಂಡ್ ಜಾಸ್ತಿ. ಯಾಕೆಂದರೆ ಅವ್ನು ಬಂದರೆ ಹಾರ್ಡ್ ವರ್ಕ್. ಆಮೇಲೆ ಓನರ್ ಇರಬೇಕು ಇರಬಾರ್ದು ಅಂತಿಲ್ಲ, ಅವನು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ಕೆಲಸ ಮಾಡ್ತಾನೆ ಇರ್ತಾನೆ. ಹೋಗಪ್ಪ ಸಾಕು 6 ಗಂಟೆ ಆಯಿತು ಅಂದರೆ ಅಣ್ಣ ನೀವು ಹೋಗ್ರಣ್ಣ, ನಾನು ಇನ್ನೂ ಇದೆಲ್ಲ ಮುಗಿಸ್ಕೊಂಬತ್ತೀನಿ, ಒಂದು 8 ಗಂಟೆವರೆಗೆ ಇದು ಬರ್ತೀನಿ, ಯಾಕಣ್ಣ ಮನೆಗೆ ಹೋಗಿ ಏನು ಮಾಡಲಿ ಕೆಲಸ ಮಾಡಿ ಅನ್ನೋಂಥ ಕ್ಯಾರೆಕ್ಟ್ರು. ಇವನಿಗೆ ಇಡೀ ಊರಲ್ಲಿ ಡಿಮ್ಯಾಂಡ್ ಜಾಸ್ತಿ. ಕೂಲಿ ಕೆಲಸಕ್ಕೆ ಕೂಲಿಕಾರ ಅವ್ನಿಗೆ 20 ರೂಪಾಯಿ ಕೊಡ್ತಾಯಿದ್ರು ಅವನಿಗೆ. ನಮಗೆ ಯಾಕೆ 100 ರೂಪಾಯಿ ಕೊಟ್ಟ ಅಂದರೆ ಅವ್ನು ಕೂಲಿ ಮಾಡ್ಕೊಂಬಂದು ಅವ್ರ ಮನೆ ಸ್ವಲ್ಪ ಕೊಟ್ಟು ಎತ್ತಿಟ್ಕೊತಿದ್ದ ಅವನು. ಪಾಪ ಅವನಿಗೆ ಅಷ್ಟು ಸಪೋರ್ಟಿವ್ ಇರಲಿಲ್ಲ. ಇಂಥ ವ್ಯಕ್ತಿ ಇವನು ಸ್ಟ್ರೆಂತ್ ನೋಡಿದ್ದೇನು ಅಂತಂದರೆ ಹಾರ್ಡ್ ವರ್ಕ್. ಇವನು ನನಗೆ 100 ರೂಪಾಯಿ ಕೊಟ್ಟಿದ್ದನಲ್ಲ, ಅವ್ನಿಗೆ ಹೇಳಿದೆ ನಾನು, ಈಗ ಒಂದು ಪ್ರಾಬ್ಲಮ್ಸ್ ಎಲ್ಲ ನೋಡ್ಬಿಟ್ಟು ನನಗೂ ಕಷ್ಟ ಆಗ್ತಾಯಿದೆ ಮಣ್ಣಂದರು ಅದೆಲ್ಲ, ಅದಕ್ಕೆ ನಾನು ನೀನು ಬೆಂಗಳೂರಿಗೆ ಹೋದಾಗ ನಾನು ಕರ್ಕೊಂಡು ಹೋಗ್ಬಿಡೋ, ನಾನು ಬಂದ್ಬಿಡ್ತೀನಿ ಅಂತ ಹೇಳಿದೆ. ನಾವು ಯಾವಾಗ ಕೂತ್ಕೊಂಡು ಸಾಯಂಕಾಲ ಊಟ ಮಾಡಿ ಇಬ್ಬರು ಕೂತು ಮಾತಾಡ್ತಿದ್ವಿ. ಆ ಟೈಮಲ್ಲಿ ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ, ಸುಮ್ಮನೆ ಇರು, ನಿನ್ನೂ ಕರ್ಕೊಂಡು ಹೋಗ್ತೀನಿ, ಹೋಗ್ಬಿಡೋಣ ಇಲ್ಲೆಲ್ಲ ಬೇಡ ಅಂತ ಮಾತಾಡ್ತಿದ್ವಿ. ಜನರಲ್ ಮಾತುಗಳಿದು ಬಿಫೋರ್ ಡೇಸಲ್ಲಿ. ಈಗ ನಾನು ನಮ್ಮ ಅಪ್ಪನ ಹತ್ರ ಜಗಳ ಆಗ್ಬಿಟ್ಟು 100 ರೂಪಾಯಿ ಕೊಡು ನಾನು ಬರ್ತೀನಿ ಅಂತ 100 ರೂಪಾಯಿ ಇಸ್ಕೊಂಡೆ ಬಂದುಬಿಟ್ಟೆ. ಇದೆಲ್ಲ ಸೆಟ್ಲ್ ಆಯಿತು. ಸ್ವಲ್ಪ ದಿನಗಳ ನಂತರ ಎಸ್ ನಾರಾಯಣ್ ಸರ್ ಟೀಮಲ್ಲಿ ಪ್ರೊಡಕ್ಷನ್ ಟೀ ಕಾಫಿ ಕೊಡೋನು ಕೆಲಸ ಬಿಟ್ಬಿಟ್ಟ. ಕಾಫಿ ಟೀ ಕೊಡೋ ಪ್ರೊಡಕ್ಷನ್ ಬಾಯ್ ಕೆಲಸ ಬಿಟ್ಬಿಟ್ಟ. ಇಲ್ಲಿ ಏನು ಕಾರಣ ಕೆಲಸ ಬಿಟ್ಟಾಗೇನಂತ ಅದು ವೇಕೆಂಟ್ ಆಯಿತು, ಅಂದರೆ ಖಾಲಿ ಆಯಿತು. ಆಗ ನಾನೇನು ಮಾಡಿದೆ, ನಮ್ಮ ಡಾಲಿ ಸರ್ ಅಂತ ಇದ್ದರು, ಡಾಲಿ ಸರ್ಗೆ ಏನು ಮಾಡಿದೆ, ಸರ್ ರಾಜೇಶ್ ಕರೆಕ್ಟ್ ಅವರು ನಿಮ್ಮ ಸೀರಿಯಲ್ ಇರ್ತಿದ್ರು ಸರ್. ಅವಾಗ ಅವರು ಮ್ಯಾನೇಜರ್ ಆಗಿ ಒಂದು ಸಿನಿಮಾನು ಪಾಪ ಮ್ಯಾನೇಜ್ ಮಾಡ್ತಿದ್ರು. ನಾನು ಹೇಳಿದೆ, ಸರ್ ನಮ್ಮದು ಹುಡುಗ ಇದ್ದಾನೆ, ಈಗ ನಾನು ನಮ್ಮ ಕಡೆ ಹುಡುಗ, ನಮ್ಮ ರಿಲೇಟಿವು, ನಮ್ಮ ಚಿಕ್ಕಮ್ಮನ ಮಗ ಅಂತ ಏನೋ ಸಂಬಂಧ ಹೇಳ್ಬಿಟ್ರೆ ಸೇರಿಸ್ಕೊತಾರಲ್ಲ ಅಂತ ಗೊತ್ತಿಲ್ಲ, ಕಷ್ಟ ಆಗ್ಬೋದು, ಯಾಕೆ ಸಂಬಂಧಗಳು ಅಂತ. ಅವ್ರಿಗೇನು ಹೇಳಿದೆ, ಸರ್ ಸ್ವಲ್ಪ ಇರೋ ರಿಯಾಲಿಟಿ, ಅಪ್ಪ ಇಲ್ಲ ಅಮ್ಮ ಇಲ್ಲ, ತುಂಬ ಬಡವ್ರ ಹುಡುಗ ಸರ್, ಒಂದು ಕೆಲಸ ಕೊಡಿ ಸರ್ ಅಂತಂದೆ. ಆಯಿತು ಕರ್ಸು ಅಂತಂದರು. ಇವನಿಗೆ ಫೋನ್ ಹಾಕ್ಬಿಟ್ಟು ನಾನು ಸೇಮ್ ಕರೆಂಟ್ ಸ್ವಾಮಿಗೆ ಮನೆ ಫೋನ್ ಹಾಕಿದೆ. ಕರೆಂಟ್ ಸ್ವಾಮಿ ಮನೆ ಫೋನ್ ಮನೆಗೆ ನಮ್ಮಮ್ಮ ಬಂದರು, ಅಮ್ಮ ಸುಬ್ಬನಿಗೆ ಎಲ್ಲೋ ಅವನಿಗೆ ಕರ್ಕೊಂಬಂದು ಅವನಿಗೆ ಅರ್ಜೆಂಟಾಗಿ ಬೆಂಗಳೂರು ಕಳಿಸು ಅಂದೆ. ಅವನು ಎಲ್ಲ ಕೂಲಿಗೆ ಹೋಗೋನೆ, ಪಾಪ ನಮ್ಮಮ್ಮ ಹೋಗಿ ಹುಡುಕಿ ಕರೆದ್ರೆ ದುರಂತ ಏನು ಅಂತಂದರೆ ಅವನ ಹತ್ರ ಪ್ಯಾಂಟು ಇಲ್ಲ ಶರ್ಟು ಇಲ್ಲ. ಸೀರಿಯಸ್ಲಿ ಪ್ಯಾಂಟು ಇಲ್ಲ ಶರ್ಟು ಇಲ್ಲ ಅವನ ಹತ್ರ. ಬನೀನು ಒಂದೇ ನಿಕ್ಕರ್, ಆ ನಿಕ್ಕರ್ನ ಒಂದು ಅಷ್ಟಾಗಲೆಲ್ಲ ಪ್ಯಾಚ್ ಹೊಲ್ದಿದ್ದಾನೆ, ಟೈನ್ ದಾರ. ಬಂದ್ಬಿಟ್ಟು ಅಪ್ಪಿ ನನ್ನ ಹತ್ರ ಇದಿಲ್ಲ ಅಪ್ಪಿ, ಶರ್ಟು ಪ್ಯಾಂಟ್ ಇಲ್ಲ ಅಪ್ಪಿ. ಅವ್ನು ಸಣ್ಣಗೆ ನನಗಿಂತ ಚಿಕ್ಕವನು ಕುಳ್ಳಕ್ಕೆ ಸಣ್ಣ. ಒಂದು ಕೆಲಸ ಮಾಡು ಅಮ್ಮ, ನಂದೇ ಒಂದು ಕೊಟ್ಟು ಕಳ್ಸಮ್ಮ, ನಂದು ನಮ್ಮ ಅಪ್ಪಂದು ಒಂದು ಶರ್ಟ್ ಕೊಟ್ಬಿಟ್ಟು ಒಂದು ಪ್ಯಾಂಟ್ ಒಂದು ಕಳ್ಸೋದು. ಅಪ್ಪ ಅದಕ್ಕೆ ಜಿಪ್ಪಿಲ್ಲ ಅಂತಂದರು. ಅಮ್ಮ ಜಿಪ್ಪೇನು ಕಾಣಿಸ್ತದೆ ನಮ್ಮ ಹೊಡೆದಾರಕ್ಕೆ ಮೇಲೆ ಕಟ್ಕೊಂಡು ಕಳ್ಸಮ್ಮ ಅವನ್ನ ಅಂತಂದೆ. ಅವನು ಅದನ್ನು ಕಟ್ಕೊಂಡು ಲೂಸ್ ಪ್ಯಾಂಟ್ ಅದನ್ನೆಲ್ಲ ಕಟ್ಕೊಂಡು ಇವತ್ತು ಕೋಟಿಗಟ್ಟಲೆ ಇದ್ದಾನೆ. ಇವತ್ತು ಹೇಳ್ತೀನಿ ನಿಮ್ಗೆ, ಅದನ್ನೇ ಹೇಳ್ತೀನಿ ಯಾವತ್ತು ಲೈಫ್ ಹೆಂಗಿರುತ್ತೆ ಅಂತ. ಅವನು ಒಳ್ಳೆ ಒಂದು ಇನ್ಸ್ಪಿರೇಷನ್ ಸ್ಟೋರಿ. ಅವನು ಒಂದು ಕ್ಲಾಸು ಸ್ಕೂಲ್ಗೆ ಹೋಗಿಲ್ಲ, ಅವನು ಬರ್ತಾನೆ. ನಾವು ಕಟ್ಕೊಂಡು ಬಂದಾಗ, ಅಲ್ಲ ನಾನು ಬೆಂಗಳೂರಿಗೆ ಬಂದು, ಬೆಂಗಳೂರು ನೋಡಿಲ್ಲ ಅವನು ಅಲ್ಲಿವರೆಗೂ. ನಾನು ಬೆಂಗಳೂರಿಗೆ ಬಂದು ಎಲ್ಲಿಗೆ ಬರೋದು ಅಂದ. ಅಪ್ಪ ನೀನೇನು ಮಾಡಬೇಡ, ಬಸ್ಸೆಕ್ಕು, ಕೇಶವಪುರ ಗೇಟ್ ಅಂತಿದೆ, ಕೇಶವಪುರ ಗೇಟಲ್ಲಿ ಹೋಗು, ಬಸ್ಸೆಕ್ಕು, ಬೆಂಗಳೂರು ಬಸ್ಸೆಕ್ಕಿದ್ರೆ ನೀನು ಎಲ್ಲಿ ಇಳಿಬೇಡ, ಅಪ್ಪಿ ಸೆಂಟ್ರಾಗಿ ಇಳಿಬೇಡ. ನೀನು ಮೆಜೆಸ್ಟಿಕ್ ಅಂತ ಕೇಳು, ಮೆಜೆಸ್ಟಿಕ್ಕಾಗೆ ಇಳಿಬೇಕು. ನೀನು ಇಳಿದ್ಬಿಟ್ಟು ಶಿಡ್ಲಘಟ್ಟ ಕಡೆ ಬಸ್ಗಳು ಬರ್ತಾವಲ್ಲ, ಪ್ಲ್ಯಾಟ್ಫಾರ್ಮಾಗೆ ಇರು, ನೀನು ಅಲ್ಲಿಂದ ಕದ್ಲಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿದೆ. ಅವನು ಬಸ್ ಹತ್ಬಿಟ್ಟು ಶಿಡ್ಲಘಟ್ಟದಾಗ ಇಳಿದು ಅಲ್ಲಿ ಕಾಯಿನ್ ಬೂತ್ಗಳಿತ್ತು ಅವಾಗ, ಅವನಂತ ಫೋನ್ ಇಲ್ಲ. ಒಂದು ಕಾಯಿನ್ ಬೂತ್ ಕಾಯಿನ್ ಎತ್ಕೊಂಬ, ಒಂದು ಕಾಯಿನ್ ಹಾಕ್ಬಿಟ್ಟು ಈ ನಂಬರ್ಕ ಯಾರ್ಕನ್ನು ಕೊಡು, ಚೀಟಿ ಇದ್ದಾಗ ಬರ್ಕ ಅವ್ನಿಗೆ ಬರೋಕ್ಕೆ ಬರ್ರಿ, ಚೀಟಿ ಕೊಟ್ಬಿಟ್ಟು ಬಾಡಿಸು, ನಾನು ಅಕಸ್ಮಾತ್ ಮಿಸ್ ಆದರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಏನಾಗ್ಬಿಟ್ಟಿದೆ, ನಾನು ಹೇಳಿದೆ ಈ ವರ್ಕ್ ಲೋಡಲ್ಲಿ ಏನು ಮಾಡಿದ್ದೀನಿ. ಅವನು ಬೆಳಗ್ಗೆ ಹೊರಟಿದ್ದಾನೆ, ಬಂದು ಮೆಜೆಸ್ಟಿಕಲ್ಲಿ ಇಳಿದಿರೋ ಅಲ್ಲಿ ಸೋಫಾ ಮೇಲೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಭಯ ಅವನಿಗೆ. ಎಲ್ಲಿ ಇಳಿದಿದ್ದಾನೆ ಸರ್, ಇಳಿದ್ಬಿಟ್ಟು ಸ್ಟೇಜ್ ಮೇಲೆ ಅಲ್ಲಿ ನಿಂತ್ಕೊಂಡು ಅಲ್ಲೇ ನಿಂತಿದ್ದಾನೆ ಸರ್, ಸಾಯಂಕಾಲವರೆಗೂ ನಿಂತಿದ್ದಾನೆ. ಇಳಿದ ಜಾಗದಲ್ಲೇ ಇಳಿದ್ಬಿಟ್ಟು ಅಲ್ಲಿ ನಿಂತ್ಬಿಟ್ಟು ನನಗೆ ಫೋನ್ ಮಾಡೋ ಇದು ಇಲ್ಲ, ಅವನಿಗೆ ಫೋನು ಮಾಡೋಕ್ಕೆ ಹೋಗಿಲ್ಲ. ಇಳಿದು ಪ್ಲ್ಯಾಟ್ಫಾರ್ಮ್ ಇರ್ತಲ್ವಾ, ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಆರಾಮಾಗಿದ್ದಾನೆ. ನಾನು ಹೇಳಿ ಬರ್ತೀರೇನೋ ಅಂತ ನಾನು ಮರ್ತುಬಿಟ್ಟಿದ್ದೀನಿ ಕೆಲಸದಲ್ಲಿ. ಅವ್ನು ಫೋನ್ ಮಾಡ್ತಾನೆ ಬಿಡು ಅನ್ನೋ ಥರ. ಆಗ ನನ್ನ ಫೋನ್ ಇಲ್ಲ, ನಮ್ಮ ಡೈರೆಕ್ಟ್ರ್ ಫೋನ್ ನಂಬರ್ ಕೊಟ್ಟಿದ್ದೆ, ಶಿಡ್ಲಘಟ್ಟ ಶ್ರೀನಿವಾಸ ಅವ್ರದ್ದು. ಆಮೇಲೆ ನನಗೆ ಊಟ ಎಲ್ಲ ಆಯಿತು, 3 ಗಂಟೆ ಆಯಿತು, ಇಷ್ಟೊತ್ತಿಗೆ ಬಂದಿರ್ತಾನಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಮರ್ತೋಗ್ಬಿಟ್ನಲ್ಲ ಅಂತ ಅಂದ್ಕೊಂಡು ಮೆಜೆಸ್ಟಿಕ್ ಬರ್ತಾನೆ ಅಂತ ಅಂದ್ಕೊಂಡು ನಮ್ಮ ಹಿರೇಮಠರು ಅಂತಿದ್ರು, ಅವ್ರದ್ದು ಬೈಕ್ ತೊಗೊಂಡು ಇಮ್ಮಿಡಿಯೇಟಾಗಿ ಗಾಡಿ ತೊಗೊಂಡು ಹೊರಟೆ ಸರ್. ಪರ್ಮಿಷನ್ ತೊಗೊಂಡು ಹೊರಟ್ರೆ ಸರ್ ಒಂದು 4:15 ಆಗೋಯ್ತು ಸರ್. ಹೆಂಗೆ ನಿಂತಿದ್ದಾನಂದರೆ ಈ ಪಾಪ ಇನ್ನು ಕದ್ಲಿದ್ರೆ ಮಿಸ್ ಆಗೋಗ್ತೀನೋ ಅಂತ ನಿಂತಿದ್ದಾನೆ. ಹೋಗಿ ಅವನನ್ನು ಯಾಕೆ ಸುಬ್ಬ ಫೋನ್ ಮಾಡಬೇಕಲ್ಲ ಅಂದರೆ ಅಲ್ಲಿ ಕಾಯಿನ್ ಬೂತ್ಗಳಿಲ್ಲ ಅವನಿಗೆ, ದೂರದಲ್ಲಿದೆ, ದೂರ ಹೋದರೆ ಮಿಸ್ ಆಗ್ಬಿಡ್ತೀನಿ ಅಂತ. ಸರಿ ಅಂತೇಳಿ ಅವನ್ನ ಕರ್ಕೊಂಡು ಸೀದಾ ಬಂದೆ, ಸೆಟ್ಟಿಗೆ ಬಂದು ಇಂಟ್ರೊಡ್ಯೂಸ್ ಮಾಡಿ ಕಾಫಿ ಟೀ ಕೊಡೋ ಕೆಲಸಕ್ಕೆ ಸೇರಿಸಿದೆ ಸರ್ ಅವನ್ನ. ಆವತ್ತು ಸಾಯಂಕಾಲ 1-2 ಟೀ ಶರ್ಟು ಒಂದು ತಕ್ಕೊಟ್ಟು ಅವರಲ್ಲಿ ಸೇರಿಕೊಂಡ. ಇವನಿಗೆ ಕಾಫಿ ಟೀ ಫ್ಲಾಸ್ಕಲ್ಲಿ ತರೋದು, ಎಲ್ಲರೂ ಕಾಫಿ ಟೀ ಕೊಡೋದು.
ಏನಾಯಿತು ಅಂದರೆ ಸರ್ ಎಲ್ಲರಿಗೂ ಕಾಫಿ ಟೀ ಕೊಡ್ತಿದ್ನಲ್ಲ, ನಾನು ಅಣ್ಣ ಆಗಬೇಕಲ್ವಾ, ಅವನಿಗೆ ನನಗಿಂತ ಒಂದಷ್ಟು ಚಿಕ್ಕವನವನು, ನಮ್ಮೂರವನು, ನಮ್ಮ ಕಸಿನ್ನು. ಏನು ಮಾಡ್ದೆ, ಟೀ ಎಲ್ಲ ಎತ್ಕೊಂಡು ಕೊಡ್ಕೊಂಬರೋದಲ್ಲ, ನನ್ನ ಎದುರಿಗೆ ಫಸ್ಟ್ ಬರೋನು, ನನಗೆ ಕೊಡೋನು. ನಾನು ಇನ್ನು ಕೆಲಸದಿಂದ ಆಮೇಲೆ ಹೇಳಿದೆ, ನಮ್ಮ ದೊಡ್ಡಪ್ಪನ ಮಗ ಅದು ಇದು ಅಂತ ಲೇಟು ಅಂತ ಹೇಳ್ಬಿಟ್ಟಿಯಪ್ಪ. ಆಮೇಲೆ ಅಲ್ಲಿ ಕಾಂಪಿಟೇಷನ್ ಇತ್ತು ಇನ್ನೊಬ್ಬನ ಸೇರ್ಸೋಕ್ಕೆ, ಯಾರೋ ಬಡವ್ರನ್ನ ಸೇರಿಸಿದ್ದೀನಿ, ಆಮೇಲೆ ಇದು ಮಾಡ್ಬಿಟ್ಟಿಯಾ ಸುಬ್ಬು ಅಂತೆಲ್ಲ ಹೇಳಿದ್ದೀನಿ. ಇಲ್ಲ ಬಿಡು ಅಂತ ಅಂದ್ಕೊಂಡಿದ್ದ. ಈ ಕಾಫಿ ಟೀ ಕೊಟ್ಟಾಗಿರೋದು ಇವನಿಗೆ ನನ್ನ ಮೇಲೆ ಪ್ರೀತಿಗೆ ನಾನೇನು ಮಾಡಿದೆ, ಬಾಯ್ಲಿ ಅಂದೆ, ನನಗೆ ಫಸ್ಟ್ ಕೊಡಬೇಡ, ಕೆಳಗಿಂದ ಮೇಲಕ್ಕೆ ಬಂದು ನಂಗೆ ಕೊಡಬೇಡ, ಕೆಳಗಿಂದ ಎಲ್ಲರಿಗೂ ಕೊಟ್ಕೊಂಡು ಬಾ, ನನಗೆ ಲಾಸ್ಟೇ ಕೊಡು ಪರವಾಗಿಲ್ಲ, ನೀನು ಟೆನ್ಷನ್ ತಗೋಬೇಡ ಅಂದೆ. ಕಾಫಿ ಟೀ ಕೊಡೋದು ಆಯ್ತು ಅಂದ. ಎಷ್ಟು ಇನ್ನೋಸೆಂಟ್ ಇದ್ದ ಅಂತ ನೋಡಿ ಸರ್. ನಾವು ಒಂದು ರೂಮಲ್ಲಿ ಒಂದ್ಸತಿ ನಾನು ಕೂತಿರ್ತಾಯಿದ್ದೆ, ನೀವು ಒಂದಷ್ಟು ಜನ ಬಂದಿದ್ದೆಲ್ಲ ಕೂತಿರ್ತಾಯಿದ್ವಿ. ಅವನೆಲ್ಲರಿಗೂ ಕೊಟ್ಕೊಂಬರೋಣ, ನಾವು ಒಂದು ಕೆಳಗಡೆಯಿಂದ ಕೊಟ್ಕೊಂಬರೋ, ಇನ್ನೂ ಮೇಲೆ ಒಂದು ಫ್ಲೋರ್ ಇದೆ, ಇಲ್ಲ 5 ಜನ ಕೂತಿರ್ತಾಯಿದ್ದೆ, ನಾನು ಕೂತು ಬರಿತಾಯಿದ್ದೆ. ಈಗ ನನ್ನ ಪಕ್ಕದಲ್ಲಿ ಇವ್ರಿಗೂ ಕೊಡೋನು, ಇಲ್ಲಿರೋರ್ಗೂ ಕೊಡೋನು, ನನಗೆ ಕೊಡ್ತಿರ್ಲಿಲ್ಲ, ಎಲ್ಲರಿಗೂ ಕೊಡು, ಲಾಸ್ಟಾಗಿ ಕೊಡು, ಎಲ್ಲೊಂದು ಸಿಕ್ಕಾಕೊಂಡ್ಬಿಡ್ತೀವಿ ನಾವು ಅಂತ ಹೇಳಿದ್ನಲ್ಲ. ತಿರುಗಿ ಮೇಲಕ್ಕೆ ಹೋಗಿ ಅವರು ಇರೋರನ್ನ ಜನ್ರೇಟರ್ ಎಲ್ಲರಿಗೂ ಕೊಟ್ಬಿಟ್ಟು ನಾನು ನೋಡ್ತಾಯಿದ್ರೆ ಲಾಸ್ಟಿಗೆ ಬರೋನು. ಬುದ್ಧಿ ಐತಾನಿಲ್ಲ ನಂಗೆ ಕಾಪಿ ಅಂದರೆ ಎಲ್ಲರೂ ಹೋದ್ಮೇಲೆ, ನೀನೇನಪ್ಪ ನೀನು ಹಿಂಗೆ ಮಾಡ್ತೀಯಾ, ನೀನು ಹೇಳಿದೆ ನಂಗೆ ಲಾಸ್ಟಾಗಿ ಕೊಡು ಅಂತೀಯ, ತಿರ್ಗಿ ನೋಡಿದೆ ಹಿಂಗೆ ಅಂತೀಯ, ನಿಂತಾಗ ಹೆಂಗೂ ಇರೋಕ್ಕಾಗಲ್ಲ ಅಂತ ನನ್ನ ಮೇಲೆ ಜಗಳ ಬಿದ್ದುಬಿಡೋನು, ಅಲ್ಲೇ ನಿಂತಾಗ ಹೆಂಗೂ ಇರೋಕ್ಕಾಗಲ್ಲ. ಇಷ್ಟು ಇನ್ನೋಸೆಂಟ್ ಇದ್ದ. ಅರ್ಥ ಇದೆ ಸರ್. ಆಯ್ತು ಬಿಡು ಆಯ್ತು ಬಿಡು ಅಂತ ಸುಮ್ಮನೆ ಇರ್ತಿದ್ದೆ. ಇದಾದಮೇಲೆ ಏನಾಯಿತು, ಅವ್ರಿಗೆ ಈ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಸೀಟಿಗೆ ಬಂದಮೇಲೆ ಎಲ್ಲರೂ ಗುಡ್ ಮಾರ್ನಿಂಗ್ ಹೋಗುವಾಗ ಗುಡ್ ನೈಟ್, ಇದಂತೂ ಎಲ್ಲ ಒಂದು ಸೀರಿಯಲಲ್ಲಿ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಅದು. ಇವ್ನು ಬಂದ ತಕ್ಷಣ ಪಾಪ ಒಂದು ಟೈಟ್ ಪ್ಯಾಂಟ್ ಹಾಕ್ಕೊಂಡು ಇವ್ನು ಬರೋನಲ್ವಾ, ಇವನು ಅಟ್ಯಾಚ್ ಮಾಡ್ಬೇಕು ನಾನು. ಅಪ್ಪ ಎಲ್ಲರಿಗೂ ಕಾಫಿ ಕೊಡ್ತೀಯಾ, ಹೋದಾಗ ಗುಡ್ ಮಾರ್ನಿಂಗ್ ಸರ್ ಅನ್ಬೇಕು ನೀನು. ಆಮೇಲೆ ಸಾಯಂಕಾಲ ಇಳಿದು ಅವನು ಟಿಟಿಲಿ ಬರೋನು, ಇಳಿಯುವಾಗ ಗುಡ್ ನೈಟ್ ಸರ್, ಗುಡ್ ನೈಟ್ ಮೇಡಮ್ ಅಂತ ಹೇಳೋ ಅಂದೆ. ಅವನನ್ನು ಸೇಮ್ ಅದೇ ಬಾರಿಗೆ ಕಳಿಸ್ದೆ. ಆಗ ನಾನು ನಮ್ಮ ಅಕ್ಕ ಮನೇಲಿದ್ದೆ, ಇವನಿಗೆ ನಾನು ಮಾತಾಡಿ ಸೇಮ್ ಅದೇ ಬಾರಿಗೆ ಕಳಿಸ್ದೆ. ನಾರಾಯಣ ಸ್ವಾಮಿ ಕಬಾಬ್ ಹತ್ರ ಅವನಿಗೆ ಕಳಿಸ್ದೆ. ಪಾಪ ಅವನು ಅಲ್ಲಿ ಜಾಗ ಕೊಟ್ಟ, ಇವನು ಅಲ್ಲೇ ಇದ್ದ. ಈಗ ಏನಾಯಿತು, ಗುಡ್ ನೈಟು ಗುಡ್ ಮಾರ್ನಿಂಗ್ ಇತ್ತಲ್ಲ, ಎಷ್ಟು ಅಭಾಸ ಆಗೋದಂದರೆ ಎಲ್ಲ ಸೆಟಲ್ ನಗೋರು ಸರ್. ಬೆಳಗ್ಗೆ ಬಂದ ತಕ್ಷಣ ನನಗೇನೆ ಚಂದ್ರು ಗುಡ್ ನೈಟ್ ಅಂತೇಳಿ ಕಾಫಿ ಕೊಡೋನು. ನಾನು ಗುಡ್ ನೈಟ್ ರಾತ್ರಿಗೆ ಹೇಳೋದು, ಇವಾಗ ಗುಡ್ ಮಾರ್ನಿಂಗ್ ಆದರೆ ಇದು ಸ್ವಲ್ಪ ಕನ್ಫ್ಯೂಷನು. ನಾನು ಸರಿ ಬಿಡಿಸು ಆಯಿತು, ನೀನು ಚೂರು ಜ್ಞಾಪಕ ಇಟ್ಕ, ಬೆಳಗ್ಗೆ ಹೊತ್ತು ಗುಡ್ ಮಾರ್ನಿಂಗು ಅಂತೇಳಿ. ಅವ್ನು ಓದಿಲ್ಲ ಪಾಪ, ಕೂಲಿ ಕೆಲಸ ಮಾಡಿದ್ದಾನು. ಅಂದರೆ ನಾನು ಏನಕ್ಕೆ ಕೇಳ್ತಾ ಇದ್ದೆ ಅಂದರೆ, ಇವತ್ತು ಅವ್ನ ಇನ್ಸ್ಪಿರೇಷನ್ ಸ್ಟೋರಿ ಇದೆ ಒಂದು. ಸೊ ಅದೆಲ್ಲ ಆಯಿತು. ಅಂದರೆ ಅವ್ನು ಹಾರ್ಡ್ ವರ್ಕ್ ಇದೆಯಲ್ಲ ಸರ್, ಕೆಲಸ ಮಾಡ್ತಾ ಒಂದು ದಿನ ಏನು ಮಾಡಿದ್ದಾನೆ, ವಾಸುಕಿ ಅಂತಿದ್ರು. ಫಸ್ಟ್ ಡಾಲಿ ಸರ್ ಮುಂಚೆ ವಾಸುಕಿ ಅಂತ ಇದ್ದರು, ಡಾಲಿ ಸರ್ ಆದಮೇಲೆ ವಾಸುಕಿ ಬಂದು ಅನಿಸುತ್ತೆ. ಒಂದು ಮ್ಯಾನೇಜರು ಕೆಳಗಡೆ ಹೋಗಿದ್ದಾನೆ ಸರ್, ಕಾರ್ ನಿಂತಿದೆ, ವಾಸುಕಿ ಮ್ಯಾನೇಜರ್. ಅವನಿಗೆ ಪೇಮೆಂಟ್ ಕಾಪಿ ಎಷ್ಟಾಯ್ತು ಅದಾಯಿತು ಇದಾಯಿತು ಅಂತ ಕೊಡೋದಲ್ವಾ, ಎಲ್ಲ ಕೊಟ್ಟಾದ್ಮೇಲೆ ಫ್ರೀ ಕೂತಿದ್ದೆ. ಅವ್ನು ಫ್ರೀ ಕೂತು ರೂಢಿ ಇಲ್ಲ. ಸುಬ್ಬುಗೆ ಏನಾದ್ರು ಕೆಲಸ ಮಾಡಬೇಕು, ಅವ್ನು ಸುಮ್ಮನೆ ಕೂತು ರೂಢಿನೇ ಇಲ್ಲ ಅವನಿಗೆ. 6 ಗಂಟೆ ಕೆಲಸ ಬಿಟ್ಟರು 10 ಗಂಟೆವರೆಗೂ ಕೆಲಸ ಮಾಡ್ಬರೋ ಹುಡುಗ ಅವನು. ಕೀ ಇಟ್ಟಿದ್ರಲ್ಲಿ, ಸರ್ ನಿಮ್ದು ಸರ್ ಕೀ ಅಂತ ಎತ್ಕೊಂಡು ಹೋಗ್ಬಿಟ್ಟು ಕಾರ್ಗೆ ಪೈಪ್ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಒರೆಸಿ ಗ್ಲಾಸ್ ಗೀಸಲ್ಲಿ ತಂದು ಕೀ ಕೊಟ್ಟರು. ಇವ್ರು ನೋಡೋರು ಮ್ಯಾನೇಜರು, ಆದರೆ ಇಡೀ ಸೆಟ್ಟಿಗೆ EP ಥರ ಎಕ್ಸಿಕ್ಯೂಟಿವ್ ಬಿಡಿದ್ರು. ಯಾರು ಕಾರ್ ತೊಳೆದು ಅಂದರೆ, ಸರ್ ನಾನೇ ತೊಳೆದೆ ಸರ್, ಕೆಲಸ ಏನಿರಲಿಲ್ಲ ಸರ್, ಅದಕ್ಕೆ ನಿಮ್ಮ ಕಾರ್ ಇತ್ತಲ್ಲ ತೊಳೆದಾಗ್ತಿ ಸರ್. ಅವ್ರು ಏನೇ ಹುಡುಗ ಅಂತ ಇವನು. ಅದಾದಮೇಲೆ ಇನ್ನೊಬ್ಬರು ಪಕ್ಕದಲ್ಲಿ ಇರೋದು ಕಾರು, ಸುಬ್ಬು ಇದನ್ನು ಹಂಗೆ ತೊಳೆದು ಬಿಡು ಅಂತ. ಫ್ರೀ ಇದ್ದ ಕಾಫಿ ಟೀ ಎಲ್ಲ ಕೊಟ್ಟು ಏನು ಮಾಡ್ತೀಯ ಅಂತ ಹಿಂಗೆ. ಇವನು ಹಿಂಗೇನು ಮಾಡ್ದೆ, ಸೆಟ್ ಬಾಯ್ಸ್ ಎಲ್ಲ ಕೆಲಸ ಮಾಡ್ತಿರೋರು, ಕಾಫಿ ಟೀ ಎಲ್ಲ ಕೊಟ್ಬಿಟ್ಟು ಬಂದು ಸೆಟ್ಟಲ್ಲಿ ನಿಂತ್ಕೊಂಡು ಎಲ್ಲ ಎತ್ತಕ್ಕೆ ಹೋದ್ರೆ ಇವನು ಹೋಗಿ ಎತ್ತೋದು, ಇವನಾಗ ಮಾಡೋದು. ಸುಬ್ಬು ಅವ್ರು ಎತ್ತಲ್ಲ, ಕೆಲಸ ಸರಿಯಾಗಿ ಮಾಡಲ್ಲ, ಟಕ್ ಹತ್ಬಿಟ್ಟು ಅದು ಇಳಿಸೋದು. ಹೆಂಗಂದ್ರೆ ಎಲ್ರಿಗೂ ಅನಿವಾರ್ಯತೆ ಆಗ್ಬಿಟ್ಟ. ಈ ಕಡೆ ಡೈರೆಕ್ಟ್ರಿಗೂ ಅನಿವಾರ್ಯತೆ. ಅವನು ಸುಬ್ಬು ಗ್ಲಾಸ್ ಇಳಿಸೋ, ಅಲ್ಲಿಂದ ವಾಸ್ ಹಾಕು ಅಂತಾರೆ, ಈ ಕಡೆ ಟೀ ತಗೊಂಬ ಅಂತಾರೆ, ಈ ಕಡೆ ಕೆಳಗಡೆ 2 ಕಾರ್ ತೊಳೆದಾಕ್ಬಿಡ್ತಾನೆ, ಬೈಕ್ ಇದ್ರೆ ಡೈರೆಕ್ಟರ್ ತೊಳೆದಿಕ್ಬಿಡ್ತಾನೆ. ಫ್ರೀ ಇರಲ್ಲ ಅವನು ಸುಮ್ಮನೆ ಇರೋನೇ ಇಲ್ಲ, ಕೆಲಸ ಮಾಡೋ ವ್ಯಕ್ತಿ. ಕೊನೆಗೆ ಎಷ್ಟು ಅನ್ಸುತ್ತೆ, ಟಿ ಇರುತ್ತೆ, ಟಿ ಅವ್ರು ತೊಳ್ಕೊಂಬತ್ತಾರೆ, ಗ್ಲಾಸ್ ಎಲ್ಲ ಒರೆಸ್ಕೊಡೋದು. ಅಂದರೆ ಅವ್ನು ಸುಮ್ಮನೆ ಇರೋ ಕ್ಯಾರೆಕ್ಟರ್ ಅಲ್ಲ. ಹಿಂಗಾಗಿ ಏನಾಗೋಯ್ತು, ಈ ಮ್ಯಾನೇಜರ್ಗೆ EP-ಗೆ ಗೊತ್ತಾಗ್ಬಿಡ್ತೀವಿ, ನೀನು ಏನೋ ಒಳ್ಳೆ ಹುಡುಗ ಅಂತ ಅನಿಸ್ಬಿಡ್ತೀವಿ ನಾವು. ಒಂದು ಕೆಲಸ ಮಾಡು, ನೀನು ಸಂಡೇ ಏನು ಮಾಡ್ತೀಯಾ ಅಂದ್ರೆ, ಬಾರಾಗಿರ್ತೀವಿ ಸರ್ ಅಂದ್ರೆ, ಬಾ ಅಂತೇಳಿ ಒಂದು ದಿನ ಕರೆದ್ರು. ಹೋದ್ರೆ ಒಂದು ಅಪಾರ್ಟ್ಮೆಂಟು, ಸಂಡೇ ಅಂತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು 15 ಕಾರ್ ತೊಳೆದವನು. ಅವನಿಗೆ ಒಂದೊಂದು ಕಾರ್ಗೆ 100 ರೂಪಾಯೋ 150 ರೂಪಾಯಿ ಫಿಕ್ಸ್ ಮಾಡಿದ್ರು ಅವನಿಗೆ. ಅರ್ಥ ಆಯ್ತು ಸರ್, ಇವನು ಇಷ್ಟ ಆಗ್ಬಿಟ್ಟು ಮನ್ಸಿಗೆ ಗೆದ್ದುಬಿಟ್ಟ. ಸಂಡೇ ಅವರೇ ಕರೆದ್ರು, 100 ರೂಪಾಯಿ ಅಂತಂದ್ರೆ ಒಂದು ಎಷ್ಟು 15 ಕಾರ್ 20 ಕಾರ್ ತೊಳೆನಂತೆ. ಎಷ್ಟಾಯ್ತು, 2,000 ಆಗೋಯ್ತು ಒಂದು ಸಂಡೆಗೆ. ಸರ್ ಒಂದು ತಿಂಗಳಿಗೆ ಇದೊಂದು ಎಕ್ಸ್ಟ್ರಾ ಸಂಪಾದನೆ ಅವನಿಗೆ. ಅದೇ ಸಾರ್ ಕರೆದ್ರು, ಕಾರ್ಗಳು ತೊಳೆ ಬನ್ನಿ, ಅದೇನೋ ಕೊಡಿಸ್ತೀವಿ ಅಂತ ಹೇಳೋರಂದ. ಸಂಬಳ ಈಗ ಎಲ್ಲರ ಮನಸ್ಸು ಗೆದ್ದುಬಿಟ್ಟಿದ್ದಾನೆ. 15 ದಿನ 20 ದಿನ ಇನ್ನು ತಿಂಗಳು ಇನ್ನೂ ಆಗಿಲ್ಲ, ಸಂಬಳ ಕೊಡಬೇಕು ಅವನಿಗೆ. ಚಂದ್ರು ಅಂತಂದ್ರೆ, ಏನು ಸರ್ ಅಂದೆ, ನಿಮ್ಗೆ ಎಷ್ಟು ಸಂಬಳ ಕೊಡೋದು ಅಂದರು. ಸರ್ ನನಗೆ ಅವಾಗ 2,500 ಆಗಿತ್ತು. ನನಗೆ 2,500 ಆಯಿತು. ನನಗೆ ಒಂದು ರೈಟ್ರಾಗಿ 2 ವರ್ಷ, ಕಾಪಿ ರೈಟ್ರಾಗಿ 2 ವರ್ಷಕ್ಕೆ ನನಗೆ 2,500 ಆಯಿತು. ಇವನು ಆಲ್ರೆಡಿ ಮನ್ಸು ಗೆದ್ದುಬಿಡೋ, ಇವರಿಗೆ ಎಷ್ಟು ಕೊಡಬೇಕು ಅಂದರು. ಸರ್ ಪಾಪ ತಂದೆ ತಾಯಿ ಎಲ್ಲ ಇಲ್ಲ ಸರ್, ಬಡವ್ರ ಹುಡುಗ ಸರ್, ಪಾಪ ಸರ್ ನೋಡಿ ಸರ್ ನೀವೇನು ಕೊಡ್ಬೋದು ಸರ್, ಒಳ್ಳೆ ಪೇಮೆಂಟ್ ಕೊಡಿ ಸರ್ ಅಂದೆ.
ಎಷ್ಟು ಬರೆದಿರ್ಬೋದು ಪರಮ್ ಸರ್? 1,000. 4,000 ರೂಪಾಯಿ ಬರೆದವ್ರೆ ಅವನಿಗೆ. ನಿಮ್ಗೆ 2,500. ಚೆಕ್ ನನಗೆ 2,500. ನೀವು ಕರ್ಸಿದ ಹುಡುಗನ 4,000. ಅಂದರೆ ಕಾಫಿ ಟೀ ಎಲ್ಲ ಕೊಡ್ತಾನೆ ಅವನು, ಎಲ್ರಿಗೂ ಅನಿವಾರ್ಯತೆ ಆಗ್ಬಿಟ್ನಲ್ಲ. 4,000 ರೂಪಾಯಿ ಬರೆದ್ರು. ಬಂದ ಆಯಿತು, ನಾವು ನೆಗೆಟಿವ್ ಮಾತಾಡೋದು ಬೇಡ. 4,000 ರೂಪಾಯಿ ಆಯಿತು ಒಂದು. ಅದಾದಮೇಲೆ ಸಂಡೇ ಬೇರೆ 2,000, 6,000 ಆಯಿತು ಅವನಿಗೆ. ಸಂಡೇ ಬೇರೆ ಇದೆ, ಸಂಬಳ 4,000. ಅವ್ನು ಲಕ್ ಹೆಂಗೆ ಗೊತ್ತಾ ಸರ್, 2ನೇ ತಿಂಗಳಿಗೆ ಪ್ರೊಡಕ್ಷನ್ನಿಂದ ಕೃಷ್ಣಪ್ಪ ಅಂತಿದ್ದ, ಅವರು ಏನೋ ಜಗಳ ಆಡ್ಕೊಂಡು ಓಟೋದ್ರು. ಮೈನ್ ಪ್ರೊಡಕ್ಷನ್ ಹೆಡ್ ಹೋಗ್ಬಿಟ್ರು. ಪ್ರೊಡಕ್ಷನ್ ಬಾಯಿ ಇನ್ನು ಇವನು ಬಾಯಲ್ಲಿ ಬಾಯಿ ಇನ್ನು ತೊಳೆಯೋನು. ಇವನು ಹೋಗಿದ ತಕ್ಷಣ ಇವನ ಮೇಲೊಬ್ಬ ಇರ್ತಾನೆ, ಅವನಿಗಿಂತ ಕೆಳಗೆ ಇವನು ಟೀ ಕಾಫಿ ಕೊಡೋದು, ಪಾತ್ರೆ ತೊಳೆದು. ಇವನು 3 ಜನ ಇದ್ದರು, ಹೆಡ್ಡು, ಅವ್ರ ಅಸ್ಟೆಂಟು, ಇವನು ತೊಳೆಯೋನು. ನಾ ಕರೆದ್ರು, ಏ ಸುಬು ಮಾಡ್ತೀಯನೋ, ಅದು ಹೋಗೋದು, ಅಲ್ಲಿಂದ ತಿಂಡಿ ತರೋದು, ಇಲ್ಲಿ ಇದು ಮಾಡೋದು ಮಾಡ್ತೀಯನೋ ಅಂತ ಕೇಳೋರೆ. ಅಣ್ಣ ಮಾಡ್ತೀನಣ್ಣ ಅಂದವನೇ. 1 ತಿಂಗಳಾಗಿತ್ತು, 1.5 ತಿಂಗಳು ಇವ್ನು ಬಂದು. ಸರ್ 2 ತಿಂಗಳು ಮುಗಿಯೋಷ್ಟೊಳಗಡೆ ಪ್ರೊಡಕ್ಷನ್ ಹೆಡ್. ಏನಕ್ಕೆ ಅಂತಂದರೆ ಅವ್ನು ಹಾರ್ಡ್ ವರ್ಕ್ಗೆ ಎಲ್ಲರಿಗೂ ಇಷ್ಟ. ಅವನು ಎಲ್ಲರದು ಕಾರ್ ತೊಳೆದಾಕ್ತಾನೆ, ಎಲ್ಲರದು ಬೈಕ್ ತೊಳೆದ್ಬಿಡ್ತಾನೆ, ಸೆಟ್ಟಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾನೆ, ಪಾತ್ರೆಗಳು ತೊಳೆದಾಕ್ತಾನೆ. ಅಕಸ್ಮಾತ್ ಹೋಗಿ ಐರನ್ ಶರ್ಟ್ ಏನು ಬೇಕು ಅಂತಂದರೆ ಸುಬ್ಬು ಅಂದರೆ ಎಲ್ಲರೂ ಸ್ಪೀಡಾಗಿ ಐರನ್ ಮಾಡಿಕೊಟ್ಬಿಡ್ತಾನೆ. ಇವನು ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ, ಇವನು ಪ್ರೊಡಕ್ಷನ್ ಹೆಡ್ ಆಗ್ಬಿಟ್ಟ. ಪ್ರೊಡಕ್ಷನ್ ಹೆಡ್ ಆದರೂ ಒಂದಿನ ಬಂದ, 2ನೇ ತಿಂಗಳು 3ನೇ ತಿಂಗಳು ಬಂದ. ನಾನು ಸುಬ್ಬು ಏನಾ ಅಂದೆ. ಅವನು ನಂಗೆ ದಿನ ಹೋದಾಗ 500 ರೂಪಾಯಿ 600 ರೂಪಾಯಿ ಜೋಪಾಗಿ ಇಕ್ತಾನೆ ಅಂದ. ಯಾರ ಅಂದೆ. ಅದೇ ಊಟ ಕೊಡ್ತಾರಲ್ಲ ಅವರು, ಕೃಷ್ಣಪ್ಪಂಗೆ ಕೊಡ್ತಿದ್ದಂತೆ. ಈಗ ನಾನು ದಿನ ಊಟ ತರಕ್ಕೆ ಇವನು ಹೋಗ್ತಾನೆ ತಿಂಡಿಗೆ. ಅವನು ಪ್ರತಿದಿನ 500 ರೂಪಾಯಿ, ಒಂದು ದಿನ 1,000 ರೂಪಾಯಿ ಜೋಪಾಗಿ ಇಕ್ತಾನೆ. ಆಮೇಲೆ ಏನೋ ಕೆಲಸದಿಂದ ತೆಗೆದಾಕ್ಬಿಟ್ರೆ ಇಸ್ಕೊಂಬೇಕ ಬೇಡ ಅಂದ. ಹೆಂಗೆ ದಿನ 500 ರೂಪಾಯಿ 600 ರೂಪಾಯಿ ಜೋಪಾಗಿ ಇಕ್ತಾನೆ ಅಂದರೆ ಒಂದೊಂದಿನ 1,000 ಅಂದ್ರೂ ತಿಂಗಳಿಗೆ ಎಷ್ಟಾಯ್ತು ಸರ್? 30,000 ಆಗೋಯ್ತು. 30,000 ಅಂದರೆ ಸರ್ ನಾನು ಹೇಳೋದು ಹಾನೆಸ್ಟಿ ಕೆಲಸ ಮಾಡೋದು ಹೆಂಗೆ ಬೆಳೀತಾರೆ ಅನ್ನೋದಕ್ಕೆ ಇದು ಹೇಳ್ತಾ ಇದ್ದೀನಿ. ಈಗ ಕೊಡ್ತಾರೆ ಅಂದರೆ ಇನ್ನೇನು ಮಾಡ್ತೀಯಪ್ಪ, ನಿನ್ನ ಹಣೆ ಬರೋಕ್ಕೆ ಬರ್ತೈತೆ ತಗೊಳಯ್ಯ ಅಂದೆ. 4,000 ಸಂಬಳ, 2,000 ಕಾರ್ದು, ಮತ್ತು ದಿನ 1,000 ರೂಪಾಯಿದು, ಅದು 30,000. 4 ಸಂಡೆ ತೆಗೆದಾಕಿ ಅದೊಂದು 25,000. ಇಷ್ಟು ಬರೀ ಬಂದ 2 ತಿಂಗಳಿಗೆ ಅನ್ಎಜುಕೇಟೆಡ್ ಸುಬ್ರಮಣಿ ಶರ್ಟ್ ಇಲ್ದಿರ ಬಂದವನು. ನಾನಿನ್ನೂ 2.5 ಇದ್ದೀನಿ. ನೀನೆಂದು ನನ್ನವನು, ನಾನೆಂದು ನಿನ್ನವಳು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.